ಕೆರಿಯರ್ ಅಂತ ಜಾಸ್ತಿ ಫೋಕಸ್ ಮಾಡ್ತಾರೆ. ಆದರೆ ಮಗು ಬೇಕು ಅನ್ನೋಂಥ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ವಾ ಅಂಥದ್ದು. ಸುಮ್ಮನೆ ಸೊಸೈಟಿ ಒತ್ತಡಕ್ಕೋಸ್ಕರ ಇಲ್ಲ ಫ್ಯಾಮಿಲಿ ಒತ್ತಡಕ್ಕೋಸ್ಕರ ನಾವು ಯಾವಾಗಲೂ ಪ್ರೆಗ್ನೆನ್ಸಿ ಆಗಬಾರ್ದು. ಸೊ ಯಾವಾಗಲೂ ಅಷ್ಟೇ ನಾವು ಮದುವೆ ಆಗಿದ ತಕ್ಷಣ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಕೈಯಲ್ಲಿ ಪ್ರೆಗ್ನೆನ್ಸಿ ಆಗತ್ತಾ, ಸೊ ನಮ್ಗೆ ಇವಾಗ ಏಜ್ 35 ಇಯರ್ಸ್ ಇದೆ, ಸೊ ನಾವು ಇದುವರೆಗೂ ಪ್ಲ್ಯಾನ್ ಮಾಡಿಲ್ಲ, ಸೊ ಇವಾಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬಹುದಾ, ಹೊಟ್ಟೆ ಶೇಪ್ ನೋಡ್ಬಿಟ್ಟು ಇವಳಿಗೆ ಗಂಡು ಮಗು ಆಗುತ್ತೆ, ಇವಳಿಗೆ ಹೆಣ್ಣು ಮಗು ಆಗುತ್ತೆ ಅಂತ. ಡೆಲಿವರಿ ಟೈಮಲ್ಲೂ ಅವ್ರಿಗೆ ನಾರ್ಮಲ್ ಆಗೋ ಚಾನ್ಸಸ್ ಕಡಿಮೆ ಇರಬಹುದು, ಇಲ್ಲ ನಾರ್ಮಲ್ ಡೆಲಿವರಿ ಟೈಮಲ್ಲೂ ಬೇರೆ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಪ್ರೆಗ್ನೆನ್ಸಿ ಅನ್ನೋದು ಈ ಥೈರಾಯ್ಡ್ ಲೆವೆಲ್ಸ್ ಅನ್ನು ತುಂಬಾ ಫ್ಲಕ್ಚುಯೇಷನ್ ಮಾಡುತ್ತೆ. ಕೇಸರಿ ಹಾಕಿರೋಂಥ ಹಾಲನ್ನು ಕುಡಿದ್ರೆ ಮಗು ಬಣ್ಣ ಬದಲಾಗುತ್ತೆ ಅಥವಾ ಮಗು ಬಿಳಿಯಾಗಿ ಹುಟ್ಟುತ್ತೆ. ತುಂಬಾ ಕೇಸರಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಮೆರಿಕನ್ ತರ ಮಗು ಹುಟ್ಟಕ್ಕಾಗತ್ತ. ಸೊ ಮೊದಲೆಲ್ಲ ವೈಟಮಿನ್ ಡಿ ಬೇಕು ಅಂತ ಹೇಳಿದ್ರೆ ಬಿಸಿಲಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಬಂದ್ಬಿಡತ್ತೆ ಅಂತ ಹೇಳ್ತಾರೆ. ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ, DNA ಫಾರ್ಮೇಷನ್ ಆಗೋದಿಲ್ಲ, ಮತ್ತೆ ಬೆನ್ನಿನ ಮೂಲೆ, ಸ್ಕಲ್ಲು ಇವೆಲ್ಲ ಡೆವಲಪ್ಮೆಂಟ್ ಆಗೋದಿಲ್ಲ. ಗರ್ಭಿಣಿಯರು ಇಬ್ಬರಿಗಾಗೋಷ್ಟು ಊಟ ಮಾಡಬೇಕು, ಕಡಿಮೆ ಊಟ ಮಾಡಬಾರ್ದು, ಜಾಸ್ತಿನೂ ಊಟ ಮಾಡಬಾರ್ದು. ಗರ್ಭಿಣಿ ಮಹಿಳೆಯರು ಟ್ರಾವೆಲ್ ಮಾಡ್ಬೋದಾ, ಸ್ಪೆಷಲಿ ಬೈಕ್ ಅಥವಾ 2 ಅಲ್ಲಿ? ಏನಾಗತ್ತೆ, 80% ಆಫ್ ದ ಪ್ರೆಗ್ನೆನ್ಸೀಸ್ ಅಲ್ಲಿ ಏನೂ ಆಗದಿರ ಇರಬಹುದು, ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಬಟ್ ಆ 20% ಆಫ್ ದ ಪ್ರೆಗ್ನೆನ್ಸಿಲಿ ಏನೋ ಒಂಚೂರು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಪಪ್ಪಾಯ ತಿನ್ಬಾರ್ದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ, ಅಥವಾ ಅನಾನಸ್ ತಿನ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಏನಾಗತ್ತೆ, ಈ ಪಪ್ಪಾಯ ಮತ್ತೆ ಪೈನಾಪಲ್ ಖಂಡಿತ ತಿನ್ಬೋದು. ಡೆಫಿನೆಟ್ಲಿ ಹಾರ್ಟ್ ಬೀಟ್ರಿಂದ ನಾವು ಯಾವ ಬಾಯ್ ಬೇಬಿನ ಇಲ್ಲ ಗರ್ಲ್ ಬೇಬಿನ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಮಿತ್. ಇವಾಗ ನೀವು ಮೋರ್ ದೆನ್ 28 ಇಯರ್ಸ್ ಇದ್ದೀರಾ ಅಂತ ಹೇಳಿದಾಗ ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪದೇ ಪದೇ ಗರ್ಭನಿರೋಧಕ ಮಾತ್ರೆಗಳನ್ನು ತಗೊಂಡ್ರು ಅಂತ ಹೇಳಿದ್ರೆ ಮುಂದೆ ಅವರಿಗೆ ಮಗು ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಪ್ರತಿಯೊಂದು ಹೆಣ್ಣಿಗೂ ಕೂಡ ತನ್ನ ತಾಯಿ ಆಗಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಯಾಕಂದರೆ ತಾಯಿ ಆಗುವಂಥದ್ದು ಒಂದು ಹೆಣ್ಣಿನ ಒಂದು ಮುಖ್ಯ ಘಟ್ಟಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. 30 ದಾಟಿದ್ರೂ ಕೂಡ ನಮಗೆ ಮಗು ಆಗ್ತಿಲ್ಲ ಅನ್ನುವಂಥ ಟೆನ್ಷನ್ ಹೆಚ್ಚಿನವರಲ್ಲಿ, ಅದರಲ್ಲೂ ಕೂಡ ಸಿಟಿಯಲ್ಲಿರೋರಲ್ಲಿ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಪ್ರೆಗ್ನೆನ್ಸಿ ಪ್ರಿಪ್ರೇಷನ್ ಮಾಡಬೇಕಾದ್ರೆ ದಂಪತಿಗಳು ಯಾವೆಲ್ಲ ಮಿಸ್ಟೇಕ್ಸನ್ನು ಮಾಡಬಾರ್ದು, ಗರ್ಭಿಣಿಯರು ಇರಬೇಕಾದ್ರೆ ಯಾವೆಲ್ಲ ತಪ್ಪು ವಿಚಾರಗಳ ಬಗ್ಗೆ ಅವ್ರು ತಲೆ ಕೆಡಿಸ್ಕೋಬಾರ್ದು, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವೆಲ್ಲ ಮಿತ್ಸ್ಗಳು ಇರ್ತವೆ, ಸೊ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಚಿತ್ರಾ ರೆಡ್ಡಿ, ಸೀನಿಯರ್ ಕನ್ಸಲ್ಟೆಂಟ್ ಆಬ್ಸ್ಟೆಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಸರ್ಜಾಪುರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಈಗ ಪ್ರೆಗ್ನೆನ್ಸಿ ಪ್ರಿಪ್ರೇಷನ್ ತುಂಬ ಜನರಿಗೆ ಇರುವಂಥ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಈಗ ಯಾಕಂತ ಹೇಳಿದ್ರೆ ಕೆರಿಯರ್ ಅಂತ ಜಾಸ್ತಿ ಫೋಕಸ್ ಮಾಡ್ತಾರೆ, ಆದರೆ ಮಗು ಬೇಕು ಅನ್ನುವಂಥ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ವಾ ಅಂಥದ್ದು. ಸೊ ನಿಮ್ಮ ಹತ್ರ ಬರುವಂಥ ಹೆಚ್ಚಿನ ಪೇಷಂಟ್ಗಳು ಅಥವಾ ದಂಪತಿಗಳಲ್ಲಿ ಈ ಪ್ರೆಗ್ನೆನ್ಸಿ ಪ್ರಿಪ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಡೌಟ್ಸ್ಗಳಿರ್ತವೆ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸೊ ಪ್ರೆಗ್ನೆನ್ಸಿ ಪ್ರಿಪ್ರೇಷನ್ ಅನ್ನೋದು ತುಂಬ ಮುಖ್ಯ ಇತ್ತೀಚಿನ ಕಾಲದಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ಜನ IT ಪ್ರೊಫೆಷ್ನಲ್ ಆಗಿರ್ತಾರೆ ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಸ್ಟ್ರೆಸ್ ಅನ್ನೋದು ಮತ್ತು ಹ್ಯಾಬಿಟ್ಸ್ ಅನ್ನೋದು ತುಂಬಾ ವ್ಯತ್ಯಾಸ ಮೊದಲಿನ ಕಾಲದಲ್ಲಿ ನೋಡಿದ್ರೆ ಮತ್ತು ಇವಾಗ ನೋಡ್ತಿದ್ರೆ ತುಂಬಾ ವ್ಯತ್ಯಾಸ ಕಂಡು ಬರ್ತಾ ಇದೆ. ಸೊ ಅವರು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಿನಿಮಮ್ 3 to 4 months ಲೈಕ್ ಬಿಫೋರ್ ಇಟ್ ಸೆಲ್ಫ್ ಅವರು ನಮಗೆ ಈ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ಮಾಡಲಿಕ್ಕೆ ಚೇಂಜ್ ಮಾಡಬೇಕು. ಸೊ ಯಾವ ಥರ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದ್ರೆ ಮೊದಲಿನ ಹ್ಯಾಬಿಟ್ಸ್ ಅಂದರೆ ಆಲ್ಕೋಹಾಲ್ ಏನಾದರೂ ಇದೆ ಅಂತ ಹೇಳಿದ್ರೆ, ಸ್ಮೋಕಿಂಗು, ಮತ್ತು ಬೇರೆ ಏನಾದರೂ ಲೈಕ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ, ಸೊ ಆ ಥರ ಏನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ಖಂಡಿತ ನಿಲ್ಲಿಸಬೇಕಾಗತ್ತೆ. ಆ್ಯಂಡ್ ತುಂಬ ತೂಕ ಒತ್ತಡ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡಬೇಕು. ಆ್ಯಂಡ್ ಸ್ಟ್ರೆಸ್ ಜಾಸ್ತಿ ಇದೆ, ನಿದ್ದೆ ಮಾಡ್ತಾ ಇಲ್ಲ ಸರಿಗೆ, ಅಟ್ಲೀಸ್ಟ್ 6 to 8 hours ನಿದ್ದೆ ಮಾಡಬೇಕು. ಸ್ಟ್ರೆಸ್ನ ಆದಷ್ಟು ಕಡಿಮೆ ಮಾಡಬೇಕು. ಯಾವ ಥರ ವ್ಯಾಯಾಮ ಮಾಡಬಹುದು, ಯೋಗ ಮಾಡ್ಬೋದು, ಇದರಲ್ಲಿ ಅವರ ಚೇಂಜಸ್ ಬರುತ್ತೆ. ಮತ್ತು ಪ್ರೀ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ, ಲೈಕ್ ಫೋಲಿಕ್ ಆ್ಯಸಿಡ್ ಪ್ರೆಗ್ನೆನ್ಸಿ ವಿಮೆನಲ್ಲಿ ಅಂಡ್ ಮೇಲಲ್ಲೂ ಅಷ್ಟೇ. ಆ್ಯಂಡ್ ವೀರ್ಯಾಣು ಕೌಂಟ್ ಏನಾದರೂ ಕಡಿಮೆ ಇದ್ದು ಇಲ್ಲ ಅವ್ರದ್ದು ಎಗ್ ಕ್ವಾಲಿಟಿ ಏನಾದರೂ ಕಡಿಮೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೆಡಿಕೇಶನ್ಸ್ನ ಅವರು ಮುಂಚಿತವಾಗಿ ಸ್ಟಾರ್ಟ್ ಮಾಡಬೇಕು. ಸೊ ಈ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿ ದೆನ್ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಬೇಕು, ಇಲ್ಲ ಒಂದಿನ ಆಗೋಯ್ತು ಅಂತ ಮಾಡಬಾರ್ದು. ಸೊ ಯು ಹ್ಯಾವ್ ಟು ಬಿ ವೆಲ್ ಪ್ಲಾನ್ಡ್ ಬಿಫೋರ್ ಹ್ಯಾವಿಂಗ್ ಪ್ರೆಗ್ನೆನ್ಸಿ. ಓಕೆ, ಹೆಲ್ದಿ ಪ್ರೆಗ್ನೆನ್ಸಿಗೆ ಇದೆಲ್ಲ ತುಂಬಾನೇ ಮುಖ್ಯ. ಖಂಡಿತ. ಕಾಮನ್ ಆಗಿ ಕಪಲ್ಸ್ ಅಲ್ಲಿ ಯಾವೆಲ್ಲ ಕ್ವೆಶನ್ಸ್ ಇರುತ್ತೆ ಡಾಕ್ಟರ್, ನೀವು ನೋಡಿರೋ ಹಾಗೆ? ಸೊ ಅವ್ರು ಹೇಳ್ತಾರೆ, ಸೊ ನಾವು ಇವಾಗ ತೂಕ ಜಾಸ್ತಿ ಇದ್ದೀನಿ, ಸೊ ಹೇಗೆ ನಾನು ಕಡಿಮೆ ಮಾಡ್ಬೋದು,
ಮಾಡ್ಬೋದು ಪ್ರೆಗ್ನೆನ್ಸಿ ಆಗಲಿಕ್ಕೆ. ಇಲ್ಲ ಕೆಲವೊಂದು ವಿಮೆನ್ ಹೇಳ್ತಾರೆ ಪಾಲಿಸಿಸ್ಟಿಕ್ ಓವರೀಸ್ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಸೊ ಕೆಲವೊಬ್ರು ಹೇಳ್ತಾರೆ ನಮ್ಮಲ್ಲಿ ತುಂಬ ಒತ್ತಡ ಇದೆ, ಕೆಲಸದ ಒತ್ತಡ, ಆ ಟೈಮಲ್ಲಿ ನಾವು ಹೆಂಗೆ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಬಹುದು, ಇಲ್ಲ ಯಾವೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕೆ ಮುಂಚೆ, ಮತ್ತೆ ನಮ್ಮ ಕೈಯಲ್ಲಿ ಪ್ರೆಗ್ನೆನ್ಸಿ ಆಗತ್ತಾ, ಸೊ ನಮ್ಗೆ ಇವಾಗ ಏಜ್ 35 ಇಯರ್ಸ್ ಇದೆ, ಸೊ ನಾವು ಇದುವರೆಗೂ ಪ್ಲಾನ್ ಮಾಡಿಲ್ಲ, ಸೊ ಇವಾಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬಹುದಾ, ಸೊ ಈ ತರ ಕ್ವಶನ್ಸ್ ತುಂಬಾ ಜನ ಕೇಳ್ತಾರೆ. ಹಾಗಾದ್ರೆ ಈಗ 30 ಆದ್ಮೇಲೆ ಕೂಡ ಪ್ರೆಗ್ನೆನ್ಸಿ ಪ್ರಿಪರೇಷನ್ ಮಾಡ್ಬೋದು, ಅಯ್ಯೋ ನಂಗೆ ಏಜ್ ಆಗೋಯ್ತು ಅಂತ ಯೋಚನೆ ಮಾಡ್ಕೊಂಡು ಕೂರ್ಬೇಕಾ ಹೇಗೆ? ಸೊ ಖಂಡಿತ ಇಲ್ಲ. ಸೊ 30 ಇಯರ್ಸ್ ಇಸ್ ನಾಟ್ ಅ ಲೇಟ್ ಏಜ್ ಅಂತ ನಾನೇನು ಹೇಳೋದಿಲ್ಲ. ಸೊ 30 ಇಯರ್ಸ್ ಆರಾಮಾಗಿ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡಬಹುದು. 35 ಇಂತ ಜಾಸ್ತಿ ಇರೋರಿಗೆ ಖಂಡಿತ ನಮಗೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ಗೆ ಸ್ವಲ್ಪ ಏಟ್ ಬೀಳಬಹುದು. ಅದಕ್ಕಿಂತ ಮುಂಚೆ ಡೆಫಿನೆಟ್ ಆಗಿ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡಬಹುದು. ಇಟ್ಸ್ ಅನ್ ರೈಟ್ ಏಜ್. ಸೊ ಯಾವಾಗ್ಲೂ ಅಷ್ಟೇ ನಾವು ಮದುವೆ ಆಗಿದ ತಕ್ಷಣ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನಾವು ಫಸ್ಟ್ ಲೈಫಲ್ಲಿ ಸೆಟ್ಲ್ ಆಗಬಹುದು. ಇವಾಗ ನಮ್ಗೆ 25 ಇಯರ್ಸ್ ಅಲ್ಲೇ ಮದುವೆ ಆಗಿದೆ ಅಂತ ಹೇಳಿದ್ರೆ ತಕ್ಷಣನೇ ಮಕ್ಕಳಾಗಬೇಕು ಅಂತ ಏನೂ ಇಲ್ಲ. ಸೊ ಯು ಕ್ಯಾನ್ ಪ್ಲಾನ್. ಸೊ ವೆನ್ ಎವರ್ ಯು ಆರ್ ರೆಡಿ ಫಾರ್ ಹ್ಯಾವಿಂಗ್ ಪ್ರೆಗ್ನೆನ್ಸಿ ಆವಾಗ ಮಾತ್ರ ಆಗಬೇಕು. ಸುಮ್ಮನೆ ಸೊಸೈಟಿ ಒತ್ತಡಕ್ಕೋಸ್ಕರ ಇಲ್ಲ ಫ್ಯಾಮಿಲಿ ಒತ್ತಡಕ್ಕೋಸ್ಕರ ನಾವು ಯಾವಾಗಲೂ ಪ್ರೆಗ್ನೆನ್ಸಿ ಆಗಬಾರ್ದು. ಬಟ್ ಅದಕ್ಕೆ ಅಂತ ಹೇಳಿ ತುಂಬಾನು ಡಿಲೇ ಮಾಡಬಾರ್ದು. ಸೊ ನಾವು ನಮ್ಮ ರಿಸರ್ವ್ ಕರೆಕ್ಟ್ ಆಗಿದೆಯಾ, ನಮ್ಮ ಮೇಲ್ ಫ್ಯಾಕ್ಟರ್ ಅಲ್ಲಿ ಸ್ಪರ್ಮ್ ಕೌಂಟ್ ಎಲ್ಲ ಚೆನ್ನಾಗಿದೆಯಾ ಅಂತ ಆವಾಗ ಚೆಕ್ ಮಾಡ್ತಾ ಇರಬೇಕು. ಸೊ ಒಂದು ವೇಳೆ ಅದ್ರಲ್ಲಿ ನಮ್ಗೆ ಏನಾದರೂ ಚೇಂಜಸ್ ಕಂಡು ಬಂದಿದೆ ಅಂತ ಹೇಳಿದ್ರೆ ಸೊ ತಕ್ಷಣ ಡಾಕ್ಟರ್ನ ಮೀಟ್ ಆಗಿ ಯಾವ ಥರ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು, ಸೊ ಹಾಗಾಗಿ ಪ್ರಿಪೇರ್ ಮಾಡಬೇಕು. ಸುಮ್ಮನೆ ನನಗೆ ಏಜ್ ಚೆನ್ನಾಗಿದೆ, ನನ್ನ ಫಿಸಿಕಲ್ ಫಿಟ್ನೆಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಡಿಲೇ ಮಾಡ್ತಾ ಹೋಗಬಾರ್ದು. ಎವ್ರಿಥಿಂಗ್ ಬೋತ್ ಫಿಸಿಕಲ್ ಅಂಡ್ ಯಾರ್ ಮೆಡಿಕಲ್ ಲೆವೆಲ್ ಎಲ್ಲಾನು ಚೆನ್ನಾಗಿದೆ ಅಂತ ಹೇಳಿದ್ರೆ ದೆನ್ ಯು ಕ್ಯಾನ್ ಡಿಲೇ ಯುವರ್ ಪ್ರೆಗ್ನೆನ್ಸಿ. ಡಾಕ್ಟರ್, ಹಾಗಿದ್ರೆ ಈಗ ಒಂದು ಮಹಿಳೆಯ ತೂಕ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟನೇ ಆಗುತ್ತೆ ಅಂತ ಅರ್ಥನಾ? ವೆಯ್ಟ್ ಕಡಿಮೆ ಇರೋರಿಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕೆ ಕಷ್ಟ ಆಗೋದಿಲ್ವಾ? ಹಾಗಿದ್ರೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ಗೆ ಅಂತ ಹೇಳೋದಕ್ಕೆ ಬದಲು ನಾವು ಪ್ರೆಗ್ನೆನ್ಸಿ ಆದ್ಮೇಲೆ ಏನೇನೆಲ್ಲ ಕಾಂಪ್ಲಿಕೇಶನ್ಸ್ ಬರುತ್ತೆ ತೂಕ ಜಾಸ್ತಿ ಇದ್ರೆ ಅಂತ ಹೇಳ್ಬಹುದು. ಸೊ ಕೆಲವೊಂದ್ಸಲ ಏನಾಗುತ್ತೆ, IVF ಅಂತ ಅಲ್ಲ, ಸೊ ನ್ಯಾಚುರಲ್ ಆಗಿ ನಾವು ಟ್ರೈ ಮಾಡ್ತಿರ್ತಾರೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ. ಸೊ ಜಾಸ್ತಿ ತೂಕ ಇದ್ದಾಗ ಏನಾಗುತ್ತೆ, ಅವರ ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ, ಭ್ರೂಣ ಆಗ್ತಾ ಇದೆ ಬಟ್ ಇಂಪ್ಲಾಂಟೇಶನ್ ನ ಪ್ರಾಬ್ಲಮ್ಸ್ ಇರೋ ಚಾನ್ಸಸ್ ಇರುತ್ತೆ ಈ ಪ್ರೆಗ್ನೆನ್ಸಿ ಟೈಮ್ ಲೈಕ್ ಪ್ಲಾನ್ ಮಾಡ್ತಿರೋ ಟೈಮಲ್ಲಿ ತೂಕ ಜಾಸ್ತಿ ಇದ್ರೆ. ಇಲ್ಲ ಪ್ರೆಗ್ನೆನ್ಸಿ ಆಗಿದೀವಿ ಆ ಟೈಮಲ್ಲಿ ನಮಗೆ ಅಬಾರ್ಷನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ತೂಕ ಜಾಸ್ತಿ ಇದ್ರೆ. ಇಲ್ಲ ಡಯಾಬಿಟಿಸ್ ಬರಬಹುದು ಪ್ರೆಗ್ನೆನ್ಸಿಯಲ್ಲಿ, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಈ ರೀಸನ್ಸ್ ಬರಬಹುದು. ಕೆಲವೊಮ್ಮೆ ಏನಾಗುತ್ತೆ, ಮಗುವಿನ ತೂಕ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಹೈಪರ್ ಗ್ರೋತ್ ಅಂತ ಜಾಸ್ತಿ ಗ್ರೋತ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ರೀಸನ್ಸ್ ಆಗಬಹುದು. ಮತ್ತೆ ಡೆಲಿವರಿ ಟೈಮಲ್ಲೂ ಅವ್ರಿಗೆ ನಾರ್ಮಲ್ ಆಗೋ ಚಾನ್ಸಸ್ ಕಡಿಮೆ ಇರಬಹುದು, ಇಲ್ಲ ನಾರ್ಮಲ್ ಡೆಲಿವರಿ ಟೈಮಲ್ಲೂ ಬೇರೆ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀಸನ್ಸ್ಗೋಸ್ಕರ ಸೊ ಐಡಿಯಲ್ ವೇಟ್ ಗೆ ಬಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ಈ ಕಾಂಪ್ಲಿಕೇಶನ್ಸ್ ನೆಲ್ಲ ಅವಾಯ್ಡ್ ಮಾಡಬಹುದು. ಓಕೆ ವಯಸ್ಸು ಅದರ ಜೊತೆಗೆ ದೇಹದ ತೂಕ ಇದೆರಡು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಹೌದು, ಯಾಕೆಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಏನಿಲ್ಲ, ನಾರ್ಮಲ್ BMI ಅಂತ ಹೇಳ್ತೀವಿ. ಸೊ ಅವರಲ್ಲಿ ನಾವು 10 to 11 kgs ಜಾಸ್ತಿ ಆಗ್ಬೋದು ಥ್ರೂ ಔಟ್ ದ ಪ್ರೆಗ್ನೆನ್ಸಿ. ಬಟ್ ಇದೇ ಜಾಸ್ತಿ ತೂಕ ಮೊದಲೇ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ವೇಟ್ ಗೇನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ಕ್ರೂಷಿಯಲ್ ಆಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಕೆಲವೊಂದ್ಸಲ ನಾವು ತೂಕ ಜಾಸ್ತಿ ಆಗ್ಬಾರ್ದು ಅಂತ ಹೇಳ್ತೀವಿ, ಆದ್ರೆ ಸರಿಗೆ ಊಟ ಮಾಡ್ತಾ ಇಲ್ಲ, ಮಗು ತೂಕ ಕಡಿಮೆ ಆಗ್ಬೋದು. ಇವೆಲ್ಲ ಇಂಟರ್ಲಿಂಕ್ಡ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ವೆಯ್ಟ್ ಕಡಿಮೆ ಮಾಡಿ ಆಮೇಲೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ಈ ಎಲ್ಲ ಕಾಂಪ್ಲಿಕೇಶನ್ಸ್ ನ ಪ್ರಿವೆಂಟ್ ಮಾಡ್ಬೋದು. ಓಕೆ, ಈಗ ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಈಗ ಮಹಿಳೆಯರ ವಿಚಾರಕ್ಕೆ ಅಂತ ಬಂದಾಗ ವೈಟಮಿನ್ ಕೊರತೆ, ಅದರಲ್ಲೂ ವೈಟಮಿನ್ D, ವೈಟಮಿನ್ B12 ಕೊರತೆ, ಈ ಥರದ್ದೆಲ್ಲ ಇಶ್ಯೂಸ್, ಅಥವಾ ಶುಗರ್ ಇದೆ ಅವ್ರಿಗೆ ಇಷ್ಟು ಸಣ್ಣ ಏಜಲ್ಲಿ, ಹೈಪರ್ ಟೆನ್ಷನ್ ಇದೆ ಅಂದಾಗ ಇದೆಲ್ಲ ಕೂಡ ಪ್ರೆಗ್ನೆನ್ಸಿ ಮೇಲೆ ಎಫೆಕ್ಟ್ ಅನ್ನು ಮಾಡುತ್ತೆ ಡಾಕ್ಟರ್? ಖಂಡಿತ. ಸೊ ಥೈರಾಯ್ಡ್ ಅನ್ನೋದು ಈಗ ತುಂಬಾನೇ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಪ್ರೆಗ್ನೆನ್ಸಿಗೆ ಮುಂಚೆ ನನಗೆ ಥೈರಾಯ್ಡ್ ಇಲ್ಲ ಅಂತ ಹೇಳಿದ್ರು ಅಂಡ್ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಇವಾಗ 4 ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ನಾನೇನು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ನನಗೇನು ಪ್ರೆಗ್ನೆನ್ಸಿ ಇಲ್ಲ, ನಾನು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿದ್ರೆ ಅದು ನಾರ್ಮಲ್ ವ್ಯಾಲ್ಯೂ. ಬಟ್ ಅದೇ ನಾವು ಪ್ರೆಗ್ನೆನ್ಸಿಯಲ್ಲಿ ಈ 4 ಥೈರಾಯ್ಡ್ ಲೆವೆಲ್ಸ್, TSH ಲೆವೆಲ್ಸ್ 4 ಅಂತ ಹೇಳಿದ್ರೆ ಈವನ್ ನಿಮ್ಗೇನು ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿದ್ರು ನಾವು ಮೆಡಿಕೇಶನ್ಸ್ ಕೊಡ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಮಗುವಿಗೆ ಥೈರಾಯ್ಡ್ ಲೆವೆಲ್ಸ್ ತಾಯಿಯಿಂದ ಮಾತ್ರ ಬರುತ್ತೆ.
ಸೊ ನಮ್ಮ ತಾಯಿಯಲ್ಲೇ ಇಲ್ಲ ಅಂತ ಹೇಳಿದಾಗ ಸೊ ಮಗುವಿಗೆ ಡೆವಲಪ್ಮೆಂಟ್ ಚಾನ್ಸಸ್ ಕಡಿಮೆ ಇರಬಹುದು. ಆಮೇಲೆ ಮಗು ಹೊರಗಡೆ ಬಂದಾಗ ಬ್ರೈನ್ ಡೆವಲಪ್ಮೆಂಟಲ್ ಇಶ್ಯೂಸ್ ಇವೆಲ್ಲ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಪ್ರೀಟರ್ಮ್ ಡೆಲಿವರೀಸ್ ಆಗೋದು, ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಹಾಗಾಗಿ ಥೈರಾಯ್ಡ್ ಲೆವೆಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ನಾವು ಪ್ರೆಗ್ನೆನ್ಸಿಯಲ್ಲಿ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಅಂಡ್ ಇವಾಗ ಥೈರಾಯ್ಡ್ ಮೆಡಿಕೇಶನ್ಸ್ ತಗೋತಾ ಇದ್ದೀರಾ, ಸೊ ಎವ್ರಿ 4 ವೀಕ್ಸ್ ನಾವು ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇರ್ತೀವಿ ಕರೆಕ್ಟ್ ಆಗಿದೆಯಾ, ಯಾಕೆಂದ್ರೆ ಪ್ರೆಗ್ನೆನ್ಸಿ ಅನ್ನೋದು ಈ ಥೈರಾಯ್ಡ್ ಲೆವೆಲ್ಸ್ ಅನ್ನು ತುಂಬಾ ಫ್ಲಕ್ಚುಯೇಷನ್ ಮಾಡುತ್ತೆ. ಸೊ ಹಾಗಾಗಿ ಥೈರಾಯ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲಿಂದ ನನಗೆ ಥೈರಾಯ್ಡ್ ಇದೆ ಅಂತ ಹೇಳಿದಾಗ್ಲೂ ಸೊ ಅದರಲ್ಲಿ ನಮಗೆ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಈ ಥೈರಾಯ್ಡ್ ಲೆವೆಲ್ಸ್ನ ಪ್ರೆಗ್ನೆನ್ಸಿಯಲ್ಲಿ ತುಂಬ ಕ್ರೂಷಿಯಲ್ ಆಗಿ ಚೆಕ್ ಮಾಡ್ತೀವಿ. ಅಂಡ್ ವೈಟಮಿನ್ ಡಿ ಡೆಫಿಷಿಯನ್ಸಿ, ವೈಟಮಿನ್ B12 ಡೆಫಿಷಿಯನ್ಸಿನೂ ತುಂಬ ಜನಕ್ಕೆ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಸೊ ಮೊದಲೆಲ್ಲ ವೈಟಮಿನ್ ಡಿ ಬೇಕು ಅಂತ ಹೇಳಿದ್ರೆ ಬಿಸಿಲಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಬಂದ್ಬಿಡತ್ತೆ ಅಂತ ಹೇಳ್ತಾರೆ. ನಾವು ಬಿಕಾಸ್ ಆಫ್ ದಿ ಪೊಲ್ಯೂಷನ್ ಮತ್ತೆ ಓಝೋನ್ ಲೇಯರ್ ಡ್ಯಾಮೇಜ್ ಇವೆಲ್ಲ ಕಾರಣಗಳಿಂದಾಗಿ ನಮಗೆ ವೈಟಮಿನ್ ಡಿ ನೇಚರ್ ಮೂಲಕ ಸಿಗ್ತಾ ಇಲ್ಲ. ಸೊ ಎವ್ರಿ ಇಯರ್ ಪ್ರೊಫೈಲಾಕ್ಟಿಕ್ ಆಗಿ ನಾವು ವೈಟಮಿನ್ ಡಿ ತಗೊಳ್ಳೇಬೇಕಾಗತ್ತೆ. ಇಲ್ಲ ವೈಟಮಿನ್ ಡಿ ಲೆವೆಲ್ಸ್ನ ಚೆಕ್ ಮಾಡಿ ಅದಕ್ಕೆ ತಕ್ಕಂಗೆ ನಾವು ವೈಟಮಿನ್ ಡಿ ಸಪ್ಲಿಮೆಂಟೇಷನ್ನ ಮಾಡಬೇಕಾಗತ್ತೆ. ಈವನ್ ಲೈಕ್ B12 ಯೂಶಲಿ ವೆಜಿಟೇರಿಯನ್ಸ್ ಅಲ್ಲಿ ಕಡಿಮೆ ಕಂಡು ಬರ್ತಿತ್ತು. ಇತ್ತೀಚಿನ ಕಾಲದಲ್ಲಿ ನಮಗೆ ನಾನ್ ವೆಜಿಟೇರಿಯನ್ಸ್ ಅಲ್ಲೂ ವೈಟಮಿನ್ B12 ತುಂಬಾನೇ ಡೆಫಿಷಿಯನ್ಸಿ ಇದೆ. ಸೊ ಹಾಗಾಗಿ ಈ ವೈಟಮಿನ್ಸ್ ನ ನಾವು ಚೆಕ್ ಮಾಡಲೇಬೇಕಾಗತ್ತೆ. ಅಂಡ್ ಅದಕ್ಕೆ ತಕ್ಕಂಗೆ ಮೆಡಿಕೇಶನ್ಸ್ ಕೊಡಬೇಕಾಗತ್ತೆ. ಇವೆಲ್ಲ ಕಡಿಮೆ ಇದ್ರೂ ಸಹ ಏನಾಗುತ್ತೆ, ಬೋನ್ ವೀಕ್ನೆಸ್ ಬರಬಹುದು. ಮತ್ತೆ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರೋದ್ರಿಂದನೂ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇಂಪ್ಲಾಂಟೇಷನ್ ರಿಡಕ್ಷನ್ ಆಗುತ್ತೆ. ಸೊ ಇವೆಲ್ಲನೂ ನಾವು ನೋಡ್ಕೊಂಡು ಪ್ರೆಗ್ನೆನ್ಸಿನ ಪ್ಲಾನ್ ಮಾಡಬೇಕು. ಓಕೆ, ಫಾಲಿಕ್ ಆಸಿಡ್ ಯಾಕೆ ಅಷ್ಟು ಇಂಪಾರ್ಟೆಂಟು? ಸೊ ಫೋಲಿಕ್ ಆಸಿಡ್ ಅಂತ ಹೇಳಿದ್ರೆ ನಮಗೆ ವೈಟಮಿನ್ B9 ಅಂತ ಹೇಳ್ತೀವಿ ಫೋಲಿಕ್ ಆಸಿಡ್. ಸೊ ಈ ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ, DNA ಫಾರ್ಮೇಷನ್ ಆಗೋದಿಲ್ಲ, ಮತ್ತೆ ಬೆನ್ನಿನ ಮೂಲೆ, ಸ್ಕಲ್ಲು ಇವೆಲ್ಲ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಸ್ಪೈನಾ ಬೈಫಿಡಾ ಅಂತ ಹೇಳ್ತೀವಿ, ಕೆಲವೊಂದು ಡಿಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತಾಯಿಯಲ್ಲಿ ಡೆಫಿಷಿಯನ್ಸಿ ಇದ್ದಾಗ ಮಗುವಿಗೆ ಎಫೆಕ್ಟ್ ಆಗುತ್ತೆ. ಸೊ DNA ಮೀಥೈಲೇಷನ್ಗೆ ಈ ಫೋಲಿಕ್ ಆಸಿಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ 2 to 3 months ಬಿಫೋರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ನಾವು ಫೋಲಿಕ್ ಆಸಿಡ್ ಅನ್ನ ಕನ್ಸ್ಯೂಮ್ ಮಾಡಬೇಕು. ಆಮೇಲೆ ಪ್ರೆಗ್ನೆನ್ಸಿ ಆದ್ಮೇಲೂ ಸಹ ಫಸ್ಟ್ 3 months ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಲ್ಲ ಮಹಿಳೆಯರಿಗೂ ತಗೊಳ್ಳೇಬೇಕು? ಖಂಡಿತ ತಗೋಬೇಕು. ಸೊ ಇದು DNA ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಪ್ಲಸ್ ನಮ್ಮ ಬಾಡಿಯಲ್ಲಿ ನ್ಯೂ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ, ಸೊ ಅದರ ಪ್ರೊಡಕ್ಷನ್ಗೂ ಈ ಫೋಲಿಕ್ ಆಸಿಡ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ನಮಗೆ ಊಟದ ಮೂಲಕ ಸಿಗೋ ಫೋಲಿಕ್ ಆಸಿಡ್ ಅನ್ನೋದು ಸಿಗೋದಿಲ್ಲ. ಸೊ ಫೋಲೇಟ್ ಅಂತ ಸಿಗುತ್ತೆ. ಸೊ ಅದು ಕೆಲವೊಂದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಇರಬಹುದು. ಸೊ ಅದು ನಮಗೆ ರಿಕ್ವೈರ್ಡ್ ಅಮೌಂಟ್ ಅಲ್ಲಿ ಸಿಗೋದಿಲ್ಲ. ಹಾಗಾಗಿ ಸಪ್ಲಿಮೆಂಟ್ಸ್ ಅನ್ನೋದು ಬೇಕಾದಷ್ಟು ಸಿಗೋದಿಲ್ಲ, ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಓಕೆ, ಸೊ ಪ್ರೆಗ್ನೆನ್ಸಿ ಪ್ರಿಪರೇಷನ್ ಬಗ್ಗೆ ಹೇಳಿದ್ರಿ ಡಾಕ್ಟರ್. ಈಗ ಪ್ರೆಗ್ನೆನ್ಸಿ ವಿಚಾರದ ಬಗ್ಗೆ ಇರುವಂತ ಕೆಲವೊಂದಿಷ್ಟು ಮಿತ್ಸ್ ಬಗ್ಗೆ ಕೂಡ ಮಾತಾಡೋಣ. ಯಾರಾದ್ರೂ ಒಬ್ರು ಪ್ರೆಗ್ನೆಂಟ್ ಲೇಡಿ ಇತ್ತು ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಶುರು ಮಾಡ್ತಾರೆ. ಅವ್ರ ಹೊಟ್ಟೆ ನೋಡ್ಬಿಟ್ಟು, ಇವಳು ಹೊಟ್ಟೆ ಶೇಪ್ ನೋಡ್ಬಿಟ್ಟು ಇವಳಿಗೆ ಗಂಡು ಮಗು ಆಗುತ್ತೆ, ಇವಳಿಗೆ ಹೆಣ್ಣು ಮಗು ಆಗುತ್ತೆ ಅಂತ. ಇದನ್ನ ನೀವು ಒಪ್ತೀರಾ ಆಸ್ ಅ ಗೈನಕಾಲಜಿಸ್ಟ್ ಆಗಿ? ಖಂಡಿತ ಇಲ್ಲ. ಇವಾಗ ನಾವು ದಪ್ಪ ಇರ್ತೀವಿ, ಸೊ ನಮ್ಮ ಹೊಟ್ಟೆ ಅನ್ನೋದು ಅಗಲವಾಗಿ ಬರಬಹುದು. ಅದೇ ಸಣ್ಣ ಇದ್ದಾಗ ಮುಂದಕ್ಕೆ ಬರಬಹುದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಅವರ ಸ್ಟ್ರೇಚ್, ಅವ್ರದ್ದು ಹೈಟ್ ಪ್ರಕಾರ ಇರಬಹುದು, ಇಲ್ಲ ಅಂದ್ರೆ ಅವರು ಫಿಸಿಕ್ ಪ್ರಕಾರ ಇರಬಹುದು ಈ ಡೆವಲಪ್ಮೆಂಟ್. ಸೊ ಅದನ್ನ ನೋಡಿ ನಾವು ಡೆಫಿನೆಟ್ ಆಗಿ ಗಂಡು ಮಗುನ ಹೆಣ್ಮಗುನ ಅಂತ ಹೇಳಿ ಖಂಡಿತ ಆಗೋದಿಲ್ಲ. ಸೊ ಹಂಗಿದ್ರೆ ಎಲ್ಲರೂ ಹೇಳ್ಬಿಡ್ಬೋದು, ಎಲ್ಲರೂ ಮೊದಲೇನೆ ಡಿಟೆಕ್ಟ್ ಮಾಡ್ಬೋದು. ಸ್ಕ್ಯಾನ್ ಏನಕ್ಕೆ, ಮಗು ಹುಟ್ಟಿದ ಮೇಲ್ವರೆಗೂ ವೆಯ್ಟ್ ಮಾಡಿ ಅನ್ನೋದು ಏನಕ್ಕೆ? ಓಕೆ, ಅದು ಖಂಡಿತ ಮಿತ್. ಓಕೆ, ಸೊ ಇದನ್ನ ಒಂದು ಮಿತ್ ಅಂತಾನೆ ಹೇಳ್ತೀರಾ? ಓಕೆ, ಕೇಸರಿ ಹಾಕಿರೋಂತ ಹಾಲನ್ನ ಕುಡಿದ್ರೆ ಮಗು ಬಣ್ಣ ಬದಲಾಗುತ್ತೆ ಅಥವಾ ಮಗು ಬಿಳಿಯಾಗಿ ಹುಟ್ಟುತ್ತೆ, ಆತರ ಡಯಟ್ ಅಲ್ಲಿ ಆತರ ಏನಾದ್ರು ನಿಜವಾಗಿ ಇಂಪ್ಯಾಕ್ಟ್ ಆಗುತ್ತೆ? ಇಬ್ರು ಆಫ್ರಿಕನ್ಸ್ ತುಂಬಾ ಕೇಸರಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಮೆರಿಕನ್ ತರ ಮಗು ಹುಟ್ಟಕ್ಕಾಗತ್ತಾ? ಇಲ್ಲ. ಸೊ ನಮ್ಮ ಕಲರ್, ನಮ್ಮ DNA ಅಷ್ಟೇ ಸಹ ಕೇಸರಿಯಿಂದ ಆಗಿ ನಮ್ಗೆ ಕಲರ್ ಅನ್ನೋದು ಇಂಪ್ರೂವ್ಮೆಂಟ್ ಏನು ಇರೋದಿಲ್ಲ. ಸೊ ಕೇಸರಿ ಅನ್ನೋದು ಫಸ್ಟ್ 3 months ಅಲ್ಲಿ ಡೆಫಿನೆಟ್ಲಿ ತಗೋಬಾರ್ದು. ತಗೊಳ್ತಿದ್ದೀರಾ ಅಂತ ಹೇಳಿದ್ರು 1 ಇಲ್ಲ 2 ಸ್ಟ್ರಿಪ್ಸ್ ಅಷ್ಟೇ ತಗೋಬೇಕಾಗತ್ತೆ. ಸೊ ಅದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ, ಮೂಡ್ಸ್ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಮತ್ತೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಹೊರತು ಕಲರನ್ನು ಚೇಂಜ್ ಮಾಡೋದಿಲ್ಲ. ಸೊ ನೀವು ಯಾವ ಥರ ಕಲರ್ ಇದ್ದೀರೋ ಅದೇ ಕಲರೇ ಮಗು ಹುಟ್ಟುತ್ತೆ. ನೀವು ಕೇಸರಿ ಒಂದು 4-5 ಡಬ್ಬ ನಾನು ಫಾರಿನಿಂದ ತಂದಿರ್ತೀನಿ ಅಂತ ಹೇಳಿದ್ರು ಅದರಲ್ಲೇನು ಚೇಂಜಸ್ ಇರೋದಿಲ್ಲ. ಓಕೆ ಓಕೆ, ಸೊ ಅದು ತಾಯಿ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು, ಅಂದ್ರೆ ಸ್ಲೀಪ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಬೋದು. ಅದು ಬಿಟ್ಟು ಮಗುವಿನ ಬಣ್ಣ ಬದಲಾಗೋದು ಇಲ್ಲ. ಸೊ ಜೆನೆಟಿಕ್ಸೇ ಕಾರಣ ಆಗುತ್ತೆ.
ತಂದೆ ತಾಯಿ ಅಥವಾ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಯಾರೆಲ್ಲ ಇರ್ತಾರೆ ಸಮಟೈಮ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ ಓಕೆ ಡಾಕ್ಟರ್, ಇನ್ನೊಂದೇನು ಅಂತ ಹೇಳಿದ್ರೆ ಗರ್ಭಿಣಿಯರು ಇಬ್ಬರಿಗಾಗುವಷ್ಟು ಊಟ ಮಾಡಬೇಕು. ಅಂದ್ರೆ ಹೊಟ್ಟೆಯಲ್ಲಿ ಮಗು ಇದೆ, ಮಗುವಿಗೂ ಸ್ಟ್ರೆಂತ್ ಬರಬೇಕು, ಸೊ ತಾಯಿಗೂ ಸ್ಟ್ರೆಂತ್ ಇರಬೇಕು. ಸೊ ಇಬ್ಬರಿಗಾಗುವಷ್ಟು ಊಟ ಮಾಡಬೇಕು ಅನ್ನೋದು ಎಷ್ಟು ಸತ್ಯ? ಸೊ ಇದು ಡೆಫಿನೆಟ್ಲಿ ಬಿಗ್ಗೆಸ್ಟ್ ಮಿತ್ ಅಂತ ಹೇಳ್ತೀನಿ. ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಬೇಕು. ಸೊ ತುಂಬಾ ಮಗು ಒಳಗಡೆ ಇದೆ ಅಂತ ಹೇಳ್ಬಿಟ್ಟು ಅದೇನು ಹೊರಗಡೆಯಿಂದ ಇದಾಗ್ತಿಲ್ಲ. ಸೊ ನಿಮ್ಮ ಬಾಡಿಯಲ್ಲಿ ನೀವೇನ್ ಆಹಾರ ತಗೋತಿದ್ದೀರೋ ಅದು ಡೈರೆಕ್ಟ್ ಆಗಿ ಮಗುಗೆ ಹೋಗುತ್ತೆ. ಸೊ ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿ ಹೋಗುತ್ತೆ ಅಂತ ಏನು ಇಲ್ಲ. ಮಗುಗೆ ಎಷ್ಟು ಬೇಕೋ ಮಗು ಅಷ್ಟು ತಗೊಳುತ್ತೆ. ಕಡಿಮೆ ಊಟ ಮಾಡಬಾರ್ದು, ಜಾಸ್ತಿನೂ ಊಟ ಮಾಡಬಾರ್ದು. ಎಷ್ಟು ಬೇಕೋ ಪೌಷ್ಟಿಕಾಂಶ ಅಷ್ಟನ್ನ ಖಂಡಿತ ಕರೆಕ್ಟ್ ಆಗಿ ತಿನ್ಬೇಕಾಗತ್ತೆ. ಓಕೆ. ಗರ್ಭಿಣಿಯರು ಮೆಟ್ಲು ಹತ್ತಿ ಇಳಿಯುವಂಥದ್ದೆಲ್ಲ ಮಾಡಬಾರ್ದ ಹೇಗೆ? ಹಾಗೇನಿಲ್ಲ. ಕೆಲವೊಮ್ಮೆ ಏನಿರತ್ತೆ, ಅವ್ರಿಗೇನಾದ್ರೂ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಏನಾದ್ರೂ ಇದ್ರೆ ಮಾತ್ರ ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬಿಟ್ರೆ ಹಾಗೇನಿಲ್ಲ. ತುಂಬಾ ನಾವು ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಅಲ್ಲ, ನಾರ್ಮಲ್ ಆಗಿ ತುಂಬಾ ಫಾಸ್ಟ್ ಆಗಿ ಹೋಗೋದು ಬರೋದು ಮಾಡ್ತಿರ್ತೀವಿ. ಸೊ ಆ ತರ ಮಾಡೋದು ಬೇಡ. ಯಾಕೆಂತ ಹೇಳಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಗೇಟ್ ಚೇಂಜಸ್ ಅನ್ನೋದು, ಬ್ಯಾಲೆನ್ಸ್ ಚೇಂಜಸ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಹೋಗಿ ಬರ್ಬೋದು. ಸೊ ಹತ್ಲೇಬಾರ್ದು, ವ್ಯಾಯಾಮ ಮಾಡ್ಲೇಬಾರ್ದು ಅಂತ ಏನೂ ಇಲ್ಲ. ಸೊ ಫಸ್ಟ್ 3 months ಕೆಲವೊಂದ್ಸಲ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಸ್ಟ್ರೈನ್ ಆಗಬಾರ್ದು ಅಂತ ಹೇಳಿರ್ತೀವಿ. ಅದ್ರಲ್ಲೂ ಅಷ್ಟೇ ವಾಕಿಂಗು ಇವೆಲ್ಲ ಮಾಡ್ಬೋದು. ಜಾಸ್ತಿ ತೂಕ ಎತ್ತೋದು ಬೇಡ, ಮತ್ತೆ ಸ್ಟ್ರೀನಿಯಸ್ ಎಕ್ಸಸೈಸಸ್ ಮಾಡಬೇಡಿ ಅಂತ ಹೇಳ್ತೀವಿ. ಇಲ್ಲ ನಿಮಗೆ ಮೊದಲಿಂದ ಚೆನ್ನಾಗಿ ಎಕ್ಸಸೈಸ್ ಎಲ್ಲ ಮಾಡೋ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೋದು. ಹೊಸ ವ್ಯಾಯಾಮ ಅನ್ನೋದನ್ನು ಮಾಡೋ ಅವಶ್ಯಕತೆ ಇಲ್ಲ. ಆಫ್ಟರ್ 3rd month ಡೆಫಿನೆಟ್ಲಿ ನಾವೇ ಹೇಳ್ತೀವಿ, ಕೆಲವೊಂದು ಪ್ರೆಗ್ನೆನ್ಸಿ ಎಕ್ಸಸೈಸಸ್ ಹೇಳ್ತೀವಿ, ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಮಾಡಲೇಬೇಕು. ಸೊ ನೀವು ಸುಮ್ಮನೆ ಮಲ್ಕೊಂಡಿದೆ ಅಂತ ಹೇಳಿದ್ರೆ ನಿಮಗೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ. ಬಿಟ್ರೆ ಇದರಿಂದ ಸೊಲ್ಯೂಷನ್ ಅನ್ನೋದು ಏನೂ ಸಿಗೋದಿಲ್ಲ. ಓಕೆ. ಇನ್ನು ಕೆಲವ್ರು ಹೇಳ್ತಾರೆ ಗರ್ಭಿಣಿ ಆದ್ಮೇಲೆ ಹೇರ್ ಕಲರ್ ಹಾಕಬಾರ್ದು, ಹೇರ್ ಸ್ಟ್ರೈಟ್ ಮಾಡಬಾರ್ದು, ಅದು ಗರ್ಭದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೇರ್ ಕಲರ್ ಅಲ್ಲಿ ಯಾವ ತರ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಮತ್ತೆ ಯಾವ ತರ ಕೆಮಿಕಲ್ಸ್ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆರ್ಗ್ಯಾನಿಕ್ ಯೂಸ್ ಮಾಡ್ಬೋದು, ಹೆನ್ನ ಯೂಸ್ ಮಾಡ್ಬೋದು, ಅಂಡ್ ವಿಚ್ ಇಸ್ ಸೇಫ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನ ಯೂಸ್ ಮಾಡಬಹುದು. ಬಟ್ ತುಂಬಾ ಪ್ರಿಸರ್ವೇಟಿವ್ ಕೆಮಿಕಲ್ಸ್ ಮಾರ್ಕೆಟಿಂಗ್ ಅಲ್ಲಿ ಸಿಗೋದನ್ನ ಒಂಚೂರು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಖಂಡಿತ. ಓಕೆ. ಹೇರ್ ಸ್ಟ್ರೈಟ್ ಕೂಡ ಮಾಡಬಾರ್ದು ಹೇಳ್ತಾರೆ. ಹೇರ್ ಸ್ಟ್ರೈಟ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಹೇರ್ ಲಾಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ವೈಟಮಿನ್ ಡೆಫಿಷಿಯನ್ಸಿ ಅಂಡ್ ಆಲ್ ದೋಸ್ ಥಿಂಗ್ಸ್. ಹೇರ್ ಫ್ರಜೈಲ್ ಇರಬಹುದು. ಸೊ ಹಾಗಾಗಿ ಸ್ಟ್ರೈಟ್ ಮಾಡಿದ್ರೆ ಇನ್ನು ಹೇರ್ ಲಾಸ್ ಆಗತ್ತೆ ಅಂತ ಹೊರತು ಬಿಟ್ರೆ ನೀವು ಅದರಿಂದ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗತ್ತೆ ಅಂತ ಏನೂ ಇಲ್ಲ. ಓಕೆ. ಗರ್ಭಿಣಿ ಮಹಿಳೆಯರು ಟ್ರಾವೆಲ್ ಮಾಡಬಹುದಾ? ಸ್ಪೆಷಲಿ ಬೈಕ್ ಅಥವಾ 2-wheeler ಅಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ, ಹೌದಾ? ಏನಾಗತ್ತೆ, ಫಸ್ಟ್ 3 months ಅಲ್ಲಿ ನಾವು ಟ್ರಾವೆಲ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಪಕ್ಕದಲ್ಲಿ ನಿಯರ್ ಬೈ ಎಲ್ಲ ಹೋಗ್ಬೋದು. ಸೊ ದೂರ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಏನಾಗತ್ತೆ, 80% ಆಫ್ ದ ಪ್ರೆಗ್ನೆನ್ಸೀಸ್ ಅಲ್ಲಿ ಏನೋ ಆಗದಿರಾ ಇರಬಹುದು, ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಬಟ್ ಆ 20% ಆಫ್ ದ ಪ್ರೆಗ್ನೆನ್ಸಿಲಿ ಏನೋ ಒಂಚೂರು ತೊಂದರೆ ಆಗಿದೆ ಅಂತ ಹೇಳಿದ್ರೆ, ಇಲ್ಲ ಡಾಕ್ಟರ್ ಹೇಳಿದ್ರು ಟ್ರಾವೆಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ, ಹಂಗೇನಿಲ್ಲ. ಸೊ ನಿಮ್ಮ ರಿಸ್ಕ್ ತಗೊಂಡು ನೀವು ಟ್ರಾವೆಲ್ ಮಾಡಬಹುದು. ಯೂಶುವಲಿ ಈ ಟ್ರಾವೆಲ್ ಟೈಮ್ ಸೇಫ್ ಅಂತ ಹೇಳಿದಾಗ 2nd trimester ಅಂತ ಹೇಳ್ತೀವಿ. ಸೊ ಆಫ್ಟರ್ ಲೈಕ್ 3rd month to ಅರೌಂಡ್ 6 months ಕಂಪ್ಲೀಷನ್ ವರೆಗೂ ಟ್ರಾವೆಲ್ ಸೇಫ್ ಆಗಿ ಮಾಡಬಹುದು ವಿತ್ ಯೋರ್ ಓನ್ ಪ್ರಿಕಾಷನ್ಸ್. ಬಟ್ ಹಂಗೇನಿಲ್ಲ ನೀವು ಮಾಡಲೇಬಾರ್ದು ಅಂತ ಏನು ಡೆಫಿನೆಟ್ ಆಗಿಲ್ಲ. ಬಟ್ ಕೆಲವೊಂದು ಕಂಡೀಷನ್ಸ್ ಲೈಕ್ ಪ್ಲಾಸೆಂಟಾ ಕೆಳಗಡೆ ಇರಬಹುದು, ಇಲ್ಲ ನಿಮಗೆ ಇದಕ್ಕೆ ಮುಂಚೆ ಬ್ಲೀಡಿಂಗ್ ಇರೋ ಚಾನ್ಸಸ್ ಇರುತ್ತೆ. ಸೊ ಆ ಕೇಸಸ್ ಅಲ್ಲಿ ಡೆಫಿನೆಟ್ ಆಗಿ ಟ್ರಾವೆಲ್ ಮಾಡಬೇಡಿ ಅಂತ ಹೇಳ್ತೀವಿ. ಓಕೆ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ರೇಡಿಯೇಷನ್ ಗರ್ಭಿಣಿಯರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ. ನಾಟ್ ಓನ್ಲಿ ಪ್ರೆಗ್ನೆನ್ಸಿ, ಫರ್ಟಿಲಿಟಿಗೂ ಈ ರೇಡಿಯೇಷನ್ಸ್ ನ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ನೀವು ಕೆಲಸ ಮಾಡಲೇಬೇಕು, ಆ ಟೈಮಲ್ಲಿ ನೀವು ಯೂಸೇ ಮಾಡಲೇಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಮಲಗುವ ಟೈಮಲ್ಲಿ ಮೊಬೈಲ್ ಡೇಟಾ ಆಫ್ ಮಾಡಿ, ಮತ್ತೆ ವೈಫೈ ಏನಾದರೂ ಮನೇಲಿದೆ ಅಂತ ಹೇಳಿದ್ರೆ ಅದನ್ನ ಆಫ್ ಮಾಡಿ ಮಲಗೋದು ಉತ್ತಮ. ಸೊ ಅಟ್ಲೀಸ್ಟ್ ಆ ಸ್ಲೀಪಿಂಗ್ ಅವರ್ಸ್ ಆಫ್ 6 to 8 hours ನಿಮಗೆ ರೇಡಿಯೇಷನ್ಸ್ ಅನ್ನೋದು ಇರೋದಿಲ್ಲ. ಓಕೆ. ಇನ್ನು ಫುಡ್ ವಿಚಾರಕ್ಕೆ ಬಂದಾಗ ಮೋಸ್ಟ್ ಕಾಮನ್ ಆಗಿರುವಂಥ ಒಂದು ವಿಷಯ ಅಂತ ಹೇಳಿದ್ರೆ ಪಪ್ಪಾಯದ ಬಗ್ಗೆ. ಸೊ ತುಂಬಾ ಜನರಿಗೆ ಗೊತ್ತಿರಬಹುದು ಕೂಡ, ಆದ್ರೆ ಪಪ್ಪಾಯ ತಿನ್ನಬಾರ್ದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅಥವಾ ಅನಾನಸ್ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ. ಏನಾಗತ್ತೆ, ಈ ಪಪ್ಪಾಯ ಮತ್ತೆ ಪೈನಾಪಲ್ ಖಂಡಿತ ತಿನ್ಬೋದು. ತಿನ್ಬಾರ್ದು, ಅದು ತಿಂದ್ರೆ ನಮ್ಗೆ ಅಬಾರ್ಷನ್ ಆಗತ್ತೆ ಅಂತ ಏನೂ ಇಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅಬಾರ್ಷನ್ ಆಗೋದು ಬೇರೆ ಬೇರೆ ಕಾರಣಗಳಿಂದ ಆಗತ್ತೆ. ಈ ರಾ ಪಪಾಯ ಮತ್ತೆ ರಾ ಪೈನಾಪಲ್ ಅಲ್ಲಿ ಕೆಲವೊಂದು ಆಕ್ಸಿಟೋಸಿನ್ಸ್ ಅಂತ ಹೇಳ್ತೀವಿ. ಸೊ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ
ಹಣ್ಣು ಆಗದಿರ ಇರೋದನ್ನ ಅವಾಯ್ಡ್ ಮಾಡಿ. ಅದರ್ವೈಸ್ ತಿನ್ಬೋದು, ಇದರಲ್ಲಿ ನಿಮಗೆ ವೈಟಮಿನ್ ಎಲ್ಲ ಸಿಗತ್ತೆ. ಸೊ ಅವಾಯ್ಡ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲ ಮನೇಲಿ ಹೇಳ್ತಾ ಇದ್ದಾರೆ ತಗೋಬೇಡಿ ಅಂತ ಹೇಳಿದ್ರೆ ತಗೋಬೇಡಿ, ಸುಮ್ಮನೆ ಫೋರ್ಸ್ ಮಾಡ್ಕೊಂಡು ತಗೊಳ್ಳೋ ಅವಶ್ಯಕತೆ ಏನು ಇಲ್ಲ. ಅಂಡ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಡೆಫಿನೆಟ್ಲಿ ಕಾಸ್ ಎನಿ ಹಾರ್ಮ್ ಟು ದ ಪ್ರೆಗ್ನೆನ್ಸಿ. ಓಕೆ, ಸೊ ಹಣ್ಣಾಗಿರುವಂತ ಪಪ್ಪಾಯವನ್ನ ಪೈನಾಪಲ್ ತಿನ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇನ್ನೊಂದೇನು ಅಂತ ಹೇಳಿದ್ರೆ ಗರ್ಭಿಣಿಯರು ಸಂಭೋಗ ಮಾಡಬಹುದು ಅಥವಾ ಎಷ್ಟು ತಿಂಗಳ ಆದ್ಮೇಲೆ ಮಾಡಬಾರ್ದು, ಇದರಿಂದ ಮಗುವಿಗೆ ಏನಾದ್ರೂ ಅಪಾಯ ಇದೆಯಾ ಅಂತ? ಸೆಕ್ಷುವಲ್ ಕಾಂಟ್ಯಾಕ್ಟ್ ಅನ್ನೋದು ಇಟ್ ಇಸ್ ಕಂಪಲ್ಸರಿಲಿ ಮಾಡಬಾರ್ದು ಅಂತ ಏನೂ ಇಲ್ಲ. ಸೊ ಕೆಲವೊಂದ್ಸಲ ಏನಾಗ್ತೀವಿ, ಫಸ್ಟ್ 3 months ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಕಾಂಟ್ಯಾಕ್ಟ್ ಮಾಡಿದಾಗ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡಬೇಕು. ಅಂಡ್ ಲಾಸ್ಟ್ 3 months ಅಲ್ಲೂ ಅಷ್ಟೇ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಾಗ ಕೆಲವೊಂದ್ಸಲ ಆಕ್ಸಿಟೋಸಿನ್ಸ್ ಹಾರ್ಮೋನ್ಸ್ ರಿಲೀಸ್ ಆಗಿ ಅರ್ಲಿ ಲೇಬರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಫಾರಿನಲ್ಲೆಲ್ಲ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಲಾಸ್ಟ್ ಇವಾಗ 39 weeks ಡೆಲಿವರಿ ಹತ್ರ ಬರ್ತಿರೋವಾಗ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವಾಗ ಆಕ್ಸಿಟೋಸಿನ್ಸ್ ರಿಲೀಸ್ ಆಗಿ ನ್ಯಾಚುರಲ್ ಆಗಿ ಪೇನ್ಸ್ ಬರಬಹುದು ಅಂತ. ಸೊ ಅದೇ ಸೇಮ್ ಇಂಡಿಕೇಟ್ಸ್. ಸೊ ಯಾಕೆ ಮಾಡಬಾರ್ದು ಅನ್ನೋದಕ್ಕೂ ರೀಸನ್ ಅದೇ. ಸೊ ಆಕ್ಸಿಟೋಸಿನ್ಸ್ ರಿಲೀಸ್ ಆಗಿ ಅರ್ಲಿ ಲೇಬರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಮಾಡಬಾರ್ದು ಅಂತ ಹೇಳ್ತೀವಿ. ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ಸೇಫ್ ಫಾರ್ ಎವ್ರಿಥಿಂಗ್. ಸೊ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡ್ಬೋದು ಇಫ್ ಇನ್ ಕೇಸ್ ಎನಿ ಕಾಂಪ್ಲಿಕೇಶನ್ಸ್ ಇಲ್ಲ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳಿದ್ರೆ. ಸೇಮ್ ಅದೇ ಪ್ಲಾಸೆಂಟಾ ಕೆಳಗಡೆ ಇದ್ರೆ ಮಾಡಬಾರ್ದು, ಇಲ್ಲ ನಾರ್ಮಲ್ ಆಗಿ ಬೇರೆ ಏನೇನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಹೇಳಿದ್ರೆ ಕೇರ್ಫುಲ್ ಆಗಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇನ್ನು ಬೇರೆ ಯಾವುದಾದ್ರೂ ನಿಮಗೆ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಮಿತ್ಸ್ ಏನಾದರೂ ಇದೆಯಾ ಡಾಕ್ಟರ್? ಸೊ ಪ್ರೆಗ್ನೆನ್ಸಿ ಮಿತ್ಸ್ ಅಂತ ಹೇಳಿದ್ರೆ ಹಾರ್ಟ್ ಬೀಟ್. ಸೊ ಹಾರ್ಟ್ ಬೀಟ್ ಎಷ್ಟೊಂದು ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ಹಾರ್ಟ್ ಬೀಟ್ ಎಷ್ಟಿದೆ ಅಂತ. ಸೊ ನಾವು ಫಸ್ಟ್ ಟ್ರೈಮಿಸ್ಟರಲ್ಲಿ ಅರೌಂಡ್ 160 180 ಅಂತ ಹೇಳ್ತೀವಿ. ಮತ್ತು ಸೆಕೆಂಡ್ ಟ್ರೈಮಿಸ್ಟರ್ ಆಗ್ತಾ ಅರೌಂಡ್ 150 160 ಒಳಗಡೆ ಅಂತ ಹೇಳ್ತೀವಿ. ಸೊ ಅವ್ರೇನಂತಾರೆ, ಸೊ ಲೆಸ್ ದೆನ್ 140 ಇದ್ರೆ ಗರ್ಲ್ ಆರ್ ಬಾಯ್, ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಡೆಫಿನೆಟ್ಲಿ ಹಾರ್ಟ್ ಬೀಟ್ರಿಂದ ನಾವು ಯಾವ ಬಾಯ್ ಬೇಬಿನ ಇಲ್ಲ ಗರ್ಲ್ ಬೇಬಿನ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಮಿತ್. ಸೊ ಯಾಕೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ, ಅದಾದಮೇಲೆ ನೆಕ್ಸ್ಟ್ ಅರೌಂಡ್ 28-29 ವೀಕ್ಸಲ್ಲಿ ನಮ್ಮ ಬೇಬಿದು ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಕರೆಕ್ಟಾಗಿ ಆಗಿರುತ್ತೆ. ಸೊ ಹಾಗಾಗಿ ಆ ಸ್ಟೆಬಿಲೈಸ್ ಆಗುತ್ತೆ ಹಾರ್ಟ್ ಬೀಟು. ಸೊ ಆವಾಗ ಅರೌಂಡ್ 120 to 160 ಒಳಗಡೆ ಬರುತ್ತೆ. ಓಕೆ, ಮೊದಲ 3 ತಿಂಗಳು ಗರ್ಭಿಣಿಯರಿಗೆ ಯಾಕಷ್ಟು ಮುಖ್ಯ ಆಗುತ್ತೆ? ತುಂಬ ಸೆನ್ಸಿಟಿವ್ ಪೀರಿಯಡ್ ಅಂತಾನೆ ಹೇಳ್ತಾರೆ, ಕೇರ್ಫುಲ್ ಆಗಿರಬೇಕು ಅಂತ. ಹೌದು, ಯಾಕೆ ಅಂತ ಹೇಳಿದ್ರೆ ಇವಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಪ್ರೆಗ್ನೆನ್ಸಿ ಆದ್ರೂ ಸಹ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಹೇಳಿ ಆಫ್ಟರ್ 12 weeks ಅಷ್ಟೇ ಎಲ್ಲರಿಗೂ ಅನೌನ್ಸ್ ಮಾಡಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಜೆನೆಟಿಕಲ್ ಅಬ್ನಾರ್ಮಲಿಟೀಸ್ ಅರೌಂಡ್ 80 to 70% ಆಗಿ ಅಬೋರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಇಲ್ಲ DNA ಅಬ್ನಾರ್ಮಲಿಟಿ ಇದೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿನೇ ಆಗೋದಿಲ್ಲ. ಇಲ್ಲ ಪ್ರೆಗ್ನೆನ್ಸಿ ಆಗಿದ್ದಾರೆ ಅಂತ ಹೇಳಿದ್ರೆ ಹಾರ್ಟ್ ಬೀಟೇ ಬರೋದಿಲ್ಲ. ಹಾರ್ಟ್ ಬೀಟ್ ಬಂದರೂ ಸಹ ಬಿಫೋರ್ 12 weeks ಹಾರ್ಟ್ ಬೀಟ್ ನಿಂತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ 12 weeks ಅಲ್ಲಿ ಮೇಜರ್ ಕ್ರೋಮೋಸೋಮಲ್ ಅನಾಮಲೀಸ್ ಏನಾದರೂ ಇದೆ ಅಂತ ಹೇಳಿದ್ರೆ ಆ ನೇಚರ್ ಇಟ್ ಸೆಲ್ಫ್ ವಿಲ್ ಟೇಕ್ ಎ ಕಾಲ್ ದಟ್ ಓಕೆ ಈ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅಬೋರ್ಷನ್ ಆಗುತ್ತೆ. 12 weeks ಅಲ್ಲಿ ನಾವು NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಅಂತ ಮಾಡಿ ಅವೆರಡು ಚೆನ್ನಾಗಿದೆ ಅಂತ ಹೇಳಿದ್ರೆ ದೆನ್ ವಿ ಕಂಟಿನ್ಯೂ ದ ಪ್ರೆಗ್ನೆನ್ಸಿ. ಸೊ ಅಲ್ಲೂ ಸಹ ಏನಾದರೂ ಅಬ್ನಾರ್ಮಾಲಿಟಿ ಇದೆ ಅಂತ ಹೇಳಿದ್ರೆ ಅಬೋರ್ಷನ್ ಮಾಡಿಸ್ತೀವಿ. ಸೊ ಹಾಗಾಗಿ ಆ ಫಸ್ಟ್ 3 months ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಆ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ಕೆಲವರಿಗೆ ಪ್ರೆಗ್ನೆನ್ಸಿ ಅಂತ ಹೇಳಿ ಕನ್ಫರ್ಮ್ ಆಗಿ ಸ್ವಲ್ಪ ದಿನಕ್ಕೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಅಥವಾ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ. ನೀವು ಇದನ್ನ ಯಾವಾಗ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ, ಯಾವಾಗ ಇಲ್ಲ ಹಾಸ್ಪಿಟಲ್ ಹೋಗ್ಬೇಕು ತೋರಿಸ್ಕೋಬೇಕು ಅಂತ ಹೇಳ್ತೀರಾ ಡಾಕ್ಟರ್? ಕೆಲವೊಂದ್ಸಲ ಏನಾಗುತ್ತೆ, ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಬಿಕಾಸ್ ಆಫ್ ದ ಬೀಟಾ HCG ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಆ ಪ್ರೆಗ್ನೆನ್ಸಿಯಲ್ಲಿ ಈ ಹಾರ್ಮೋನು ಆಫ್ಟರ್ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದ್ಮೇಲಿಂದ ಒಂದು ಸ್ವಲ್ಪ ಜಾಸ್ತಿ ಆಗಿ ಅರೌಂಡ್ 8-9 weeks ಅಲ್ಲಿ ಪೀಕ್ ಆಗುತ್ತೆ. ಸೊ ಆ ಟೈಮಲ್ಲಿ ಎಷ್ಟೊಂದು ಜನಕ್ಕೆ ಊಟನೇ ಸೇರೋದಿಲ್ಲ, ವಾಮಿಟಿಂಗ್ ಸೆನ್ಸೇಷನ್ ತರ ಬರ್ತಾ ಇದೆ. ಬಟ್ ಒಂದಿನಕ್ಕೆ 1-2-3 ಸಲ ವಾಮಿಟಿಂಗ್ ಆಗ್ತಿದೆ, ಬಟ್ ಶಿ ಈಸ್ ಏಬಲ್ ಟು ಈಟ್ ಅಂತ ಹೇಳಿದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವು ಕೆಲವೊಂದು ಮೆಡಿಕೇಶನ್ಸ್ ಕೊಟ್ಟಿರ್ತೀವಿ, ಅದನ್ನ ತಗೊಂಡ್ರೆ ಸಾಕು. ಬಟ್ ಕಂಟಿನ್ಯೂಸ್ ಆಗಿ ಏನು ನೀರು ತಗೊಂಡ್ರು ಸಹ ವಾಮಿಟಿಂಗ್ ಆಗ್ತಾ ಇದೆ, ಏನು ತಗೊಂಡೇ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ಬಂದಾಗ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಡೆಫಿನೆಟ್ಲಿ ಯು ನಾಟ್ ಸಿಟ್ ಅಟ್ ಹೋಮ್, ಮೆಡಿಕೇಶನ್ಸ್ ವರ್ಕ್ ಆಗೋದಿಲ್ಲ. ಸೊ ಅವರಲ್ಲಿ ನಾವು ಡ್ರಿಪ್ಸ್ ಹಾಕ್ಬೇಕಾಗತ್ತೆ. ಡಿಹೈಡ್ರೇಷನ್ ಏನಾದ್ರು ಆಗಿದೆ ತುಂಬಾನೇ ಅಂತ ಹೇಳಿದ್ರೆ ಕೀಟೋನ್ ಬಾಡೀಸ್ ಅಂತ ರಿಲೀಸ್ ಆಗ್ಬೋದು ಬಾಡಿಯಲ್ಲಿ. ಸೊ ಅದು ಇಟ್ ಇಸ್ ಲೈಕ್ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಇದನ್ನ ನಾವು ಹೈಪರ್ ಎಮೆಸಿಸ್ ಗ್ರಾವಿಡೇರಿಯಂ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮೋರ್ ದ್ಯಾನ್ 5 to 6
ಎಪಿಸೋಡ್ಸ್ ಆಫ್ ವಾಮಿಟಿಂಗ್ ಅಂಡ್ ನೀವೇನು ಊಟನೇ ಸೇರ್ತಾ ಇಲ್ಲ ನಿಮಗೆ ಅಂತ ಹೇಳುವಾಗ ನಿಮ್ಮ ಡಾಕ್ಟರನ್ನು ಮೀಟ್ ಆಗಬೇಕು. ಓಕೆ, ಗರ್ಭಿಣಿಯರಿಗೆ ಯಾವತ್ತೂ ಸ್ಟ್ರೆಸ್ ಕೊಡಬಾರ್ದು, ಅವ್ರನ್ನ ಖುಷಿಯಾಗಿಡಬೇಕು ಅಂತ ಹೇಳ್ತಾರೆ. ಈವನ್ ಯಾವುದೇ ಒಂದು ಶಾಕಿಂಗ್ ವಿಚಾರ ಇದ್ರೂ ಕೂಡ ಅವ್ರಿಗೆ ಸಡನ್ ಆಗಿ ಹೇಳೋದಿಲ್ಲ. ಈಗ ಹೇಗೆ ವಯಸ್ಸಾದವರಿಗೆ ಅಥವಾ ಹಾರ್ಟ್ ಪೇಷಂಟ್ಗೆ ಹೇಳೋದಿಲ್ವ, ಇನ್ ದ ಸೇಮ್ ವೇ ಗರ್ಭಿಣಿಯರ ವಿಚಾರದಲ್ಲೂ ಕೂಡ ತುಂಬ ಕೇರ್ಫುಲ್ ಆಗಿರ್ತಾರೆ. ಹಾಗಿದ್ರೆ ಈಗ ಸ್ಟ್ರೆಸ್ ಹೆಚ್ಚಾಯಿತು ಅಂತ ಹೇಳಿದಾಗ ಅದು ಗರ್ಭಿಣಿಯ ಮೇಲೆ, ಅದರ ಜೊತೆಗೆ ಮಗುವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ? ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟ್ರೆಸ್ ಯಾಕೆ ಬೇಡ ಅಂತ, ಮೊದಲೇ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇಂದ ಹಾಗೆ ಅವ್ರಿಗೆ ತುಂಬಾ ಮೂಡ್ ಸ್ವಿಂಗ್ಸ್ ಇವೆಲ್ಲ ಇರೋ ಚಾನ್ಸಸ್ ಇರುತ್ತೆ. ಸೊ ಆಂಗರ್ ಇಶ್ಯೂಸ್ ಇರ್ಬೋದು, ಇಲ್ಲ ಚಿಕ್ಕದಾಗಿ ನಾವೇನಾದ್ರೂ ಬೈದ್ರು ಸಾಕು ಅವ್ರಿಗೆ ಇಮಿಡಿಯೇಟ್ ಆಗಿ ಹತ್ತು ಬಿಡ್ತಾರೆ. ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ದೇರ್. ಕೆಲವೊಮ್ಮೆ ನಿದ್ದೆ ಇರೋದಿಲ್ಲ, ಬೆಳಗ್ಗೆ ನಿದ್ದೆ ಮಾಡಿರ್ತಾರೆ, ರಾತ್ರಿ ನಿದ್ದೆ ಇರಲ್ಲ. ಆಲ್ ದೋಸ್ ಥಿಂಗ್ಸ್ ಇನ್ ಹರ್ ಲೈಫ್ ಇಟ್ ಸೆಲ್ಫ್ ತುಂಬಾ ಕಾಂಪ್ಲಿಕೇಶನ್ಸ್, ಚೇಂಜಸ್, ಬಾಡಿ ಚೇಂಜಸ್ ಆಗ್ತಿರತ್ತೆ. ಒತ್ತಡ, ಅದರಲ್ಲೇ ತುಂಬಾ ಒತ್ತಡ ಇರುತ್ತೆ. ಸೊ ಅದರಲ್ಲಿ ನೀವು ಹೋಗಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಅವ್ರನ್ನ, ಮತ್ತೆ ಚೆನ್ನಾಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದಾಗ ಇದು ತುಂಬಾನೇ ಅವ್ರ ಬಾಡಿ ಮೇಲೆ ಪರಿಣಾಮ ಬೀಳತ್ತೆ. ಸೊ ಅವರು ಸ್ಟ್ರೆಸ್ ಜಾಸ್ತಿ ತಗೊಂಡಿದ್ದಾರೆ, ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಬೇಬಿನೂ ಸಹ ಡೆವಲಪ್ಮೆಂಟಲ್ ಇಶ್ಯೂಸ್ ಇರೋ ಚಾನ್ಸಸ್ ಇರುತ್ತೆ. ಸೊ ಇನ್ ಅ ಬ್ಯಾಡ್ ಎನ್ವಿರಾನ್ಮೆಂಟ್ ನಾವು ಯಾವಾಗ ಮಗು ಬರುತ್ತೋ ಆವಾಗ ಚಾನ್ಸಸ್ ಬೇಬಿಗೂ ಡಿಲೇ ಡೆವಲಪ್ಮೆಂಟ್ಸ್ ಇರೋ ಚಾನ್ಸಸ್ ಇರಬಹುದು, ಇಲ್ಲ ಆಟಿಸಮ್ ಬರೋ ಚಾನ್ಸಸ್ ಇರಬಹುದು. ಸೊ ಇದೇ ರೀಸನ್ ಅಂತ ಹೇಳೋದಿಲ್ಲ, ಬಟ್ ದಿಸ್ ಕುಡ್ ಬಿ ಒನ್ ಆಫ್ ದ ರೀಸನ್. ಓಕೆ, ಬರೋದಕ್ಕೆ ಒಂದು ಕಾರಣ ಆಗಿರಬಹುದು. ಓಕೆ, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಜನರಿಗೆ ಕೇಳುವಂತ ಒಂದು ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಡಯಾಬಿಟಿಸ್ ಇರುತ್ತೆ. ಅಂದ್ರೆ ಮುಂಚೆ ಇರೋದಿಲ್ಲ, ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗಿ ಸ್ವಲ್ಪ ದಿನಕ್ಕೆ ಅವರಿಗೆ ಡಯಾಬಿಟಿಸ್ ಬಂತು ಅಂತ. ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರೀತಾರೆ. ಸೊ ಹಾಗಂದ್ರೆ ಏನು, ಅದನ್ನ ಇನ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಜೆಸ್ಟೇಷನಲ್ ಡಯಾಬಿಟಿಸ್ ಅನ್ನೋದು ಈ ಏಷ್ಯನ್ ಎಥ್ನಿಸಿಟಿ ಅವರಿಗೆ ತುಂಬಾನೇ ಕಾಮನ್ ಇದೆ. ಸೊ ಇವಾಗ ನೀವು ಮೋರ್ ದೆನ್ 28 ಇಯರ್ಸ್ ಇದ್ದೀರಾ ಅಂತ ಹೇಳಿದಾಗ ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ನಿಮ್ಮ ಫಾದರ್, ಮದರ್, ಫಸ್ಟ್ ಡಿಗ್ರಿ ರಿಲೇಟಿವ್ ಯಾರಿಗಾದ್ರೂ ಶುಗರ್ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಬರೋ ಚಾನ್ಸಸ್ ಇರುತ್ತೆ. ಏನಾಗುತ್ತೆ, ಬಾಡಿಯಲ್ಲಿ ಮೆಟಬಾಲಿಸಮ್ ಅನ್ನೋದು ತುಂಬಾನೇ ವೇರಿಯೇಷನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಶುಗರ್ ಬರೋ ಚಾನ್ಸಸ್ ಪ್ರೆಗ್ನೆನ್ಸಿಲಿ ಇರುತ್ತೆ. ಸೊ ಇದನ್ನ ನಾವು ಫಸ್ಟ್ ಟ್ರೈಮಿಸ್ಟರ್ ಅಲ್ಲೇ ಬಂದಿದೆ ಅಂತ ಹೇಳಿದ್ರೆ ಅದು ಮುಂಚಿನಂದನೇ ಇರಬಹುದು. ಸೊ ಹಾಗಾಗಿ ಇದ್ರಲ್ಲಿ ಕಂಡು ಬಂದಿದೆ ಅಂತ ಹೇಳ್ತೀವಿ. ಬಟ್ ಆಫ್ಟರ್ 20 ವೀಕ್ಸ್ ಮೇಲೆ ನಮಗೆ ಡಯಾಬಿಟಿಸ್ ಕಂಡು ಬಂದಿದೆ ಅಂತ ಹೇಳಿದ್ರೆ ಅದು ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಕೆಲವೊಂದು ಟೆಸ್ಟ್ ಬಿಟ್ವೀನ್ 17 to 20 ವೀಕ್ಸ್ ಅಲ್ಲಿ ನಾವು ಶುಗರ್ ನೀರು ಕೊಟ್ಟು ನಮ್ಮ ಬಾಡಿ ಯಾವ ತರ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿದೆ ಅಂತ ಹೇಳಿ ನೋಡ್ತೀವಿ. ಸೊ ಆ ಟೆಸ್ಟ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಮಗೆ ರಿಸಲ್ಟ್ಸ್ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ಚಾನ್ಸಸ್ ಆಫ್ ಹ್ಯಾವಿಂಗ್ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಅನ್ನೋದು ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಇಲ್ಲ ಪೇಷಂಟ್ ಇಸ್ ಹೈ ರಿಸ್ಕ್, ಒಬಿಸ್ ಇದ್ದಾರೆ, ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದೆ ಅಂತ ಹೇಳಿದಾಗ ಈ ಟೆಸ್ಟ್ ಅಲ್ಲಿ ಫಸ್ಟ್ ಟೈಮ್ ನಾವು ಟೆಸ್ಟ್ ಮಾಡಿದಾಗ ನಾರ್ಮಲ್ ಇದ್ರೂ ಸಹ ಮತ್ತೆ ಇನ್ನೊಮ್ಮೆ 28 to 32 ವೀಕ್ಸ್ ಅಲ್ಲಿ ಮತ್ತೆ ಮಾಡ್ತೀವಿ. ಸೊ ಆವಾಗ್ಲೂ ನಾರ್ಮಲ್ ಇದ್ರೆ ದೆನ್ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಇಲ್ಲ ಡಯಾಬಿಟಿಸ್ ಬಂದಿದೆ ಅಂತ ಹೇಳಿದಾಗ ನಮಗೆ ಯೂಶ್ವಲಿ ಫಸ್ಟ್ ಡಯಟ್ನ ಅವ್ರಿಗೆ ಹೇಳ್ತೀವಿ. ಸೊ ರಿಡಕ್ಷನ್ ಇನ್ ದಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಶುಗರ್ಸ್ ಅವಾಯ್ಡ್ ಮಾಡಿ, ಮತ್ತು ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಕಂಪ್ಲೀಟ್ ಮೀಲ್ಸ್ 3 times ಸ್ಪ್ಲಿಟ್ ಮೀಲ್ಸ್ ಅಂತ ಹೇಳ್ತೀವಿ. ಸೊ 6 times ಸ್ವಲ್ಪ ತಗೊಳ್ಳೋದು. ಇದನ್ನೆಲ್ಲ ಫಾಲೋ ಮಾಡಿದ್ಮೇಲೂ ಅವ್ರಿಗೆ ಶುಗರ್ ಜಾಸ್ತಿನೇ ಇದೆ ಅಂತ ಹೇಳಿದ್ರೆ ಆಮೇಲೆ ಓರಲ್ ಮೆಡಿಕೇಶನ್ಸ್ ಕೊಡ್ತೀವಿ. ಅದರಲ್ಲೂ ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇನ್ಸುಲಿನ್ ಬೇಕಾಗಬಹುದು ಪ್ರೆಗ್ನೆನ್ಸಿಯಲ್ಲಿ. ಸೊ ಯಾಕೆ ಅಂತ ಹೇಳಿದ್ರೆ ಬೇರೆ ತರದ ಡಯಾಬಿಟಿಸ್ ಮೆಡಿಕೇಶನ್ಸ್ ಪ್ರೆಗ್ನೆನ್ಸಿಯಲ್ಲಿ ಕೊಡೋಕ್ಕೆ ಆಗೋದಿಲ್ಲ. ಸೊ ಅದು ಪ್ರೆಗ್ನೆನ್ಸಿ ಮಗುಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಇನ್ಸುಲಿನ್ ಕೊಡ್ತೀವಿ. ಇದು ಮೇನ್ ಆಗಿ ನಮ್ಮ ಬಾಡಿ ಮೆಟಬಾಲಿಸಮ್ ಚೇಂಜ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಅದರಿಂದ ಆಗಿ ಇಫ್ ಯು ಆರ್ ರಿಸ್ಕ್ ಫಾರ್ ಡಯಾಬಿಟಿಸ್, ನೀವು ಡಯಟ್ ಎಲ್ಲ ಫಾಲೋ ಮಾಡಿಲ್ಲ ಅಂತ ಹೇಳಿದಾಗ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಈಗ ಟೈಪ್ 2 ಡಯಾಬಿಟಿಸ್ ಇದ್ದವರು ಒಂದಿಷ್ಟು ಡಯಟ್ ಅನ್ನ ಫಾಲೋ ಮಾಡ್ತಾರೆ, ನೀವು ಹೇಳಿದಾಗೆ ಶುಗರ್ ಅನ್ನ ಕಟ್ ಡೌನ್ ಮಾಡ್ತಾರೆ. ಅದೇ ತರ ಜೆಸ್ಟೇಷನಲ್ ಡಯಾಬಿಟಿಸ್ ಮಾಡಲೇಬೇಕಾಗುತ್ತೆ. ಆಮೇಲೆ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿದೆ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ 50% ಚಾನ್ಸಸ್ ಆಫ್ ಗೆಟಿಂಗ್ ಡಯಾಬಿಟಿಸ್ ಇಫ್ ಯು ಡು ನಾಟ್ ಮೇಂಟೈನ್ ಯುವರ್ ಡಯಟ್ ಪ್ರಾಪರ್ಲಿ. ಕೆಲವರಿಗೆ ಡೆಲಿವರಿ ಆದ್ಮೇಲೆ ಕೂಡ ಅದು ಕಂಟಿನ್ಯೂ ಅದನ್ನೇ ಅವ್ರು ಚೆನ್ನಾಗಿ ಮೈಂಟೈನ್ ಮಾಡಲಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಡಯಾಬಿಟಿಸ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಬೇಗ ಬಂದಿರುತ್ತೆ, ಅದನ್ನ ನಾವು ಇನ್ಸ್ಟೆಡ್ ಆಫ್ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿದಂಗೆ ಅದು ಡಯಾಬಿಟಿಸ್ ಇರೋ ಚಾನ್ಸಸ್ ಇರುತ್ತೆ. ಸೊ ಅವರಲ್ಲಿ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಕೆಲವರಿಗೆ ಕ್ರೇವಿಂಗ್ಸ್ ಇರುತ್ತೆ ಮ್ಯಾಮ್. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ತಿನ್ಬೇಕು, ಇದು ತಿನ್ಬೇಕು, ಕೆಲವರಿಗೆ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ. ಅದ್ರ ಜೊತೆಗೆ ಅವರಿಗೆ ಡಯಾಬಿಟಿಸ್ ಇತ್ತು ಅಂತ ಹೇಳಿದಾಗ ಕಂಟ್ರೋಲ್ ಮಾಡಲೇಬೇಕು. ನೋ ಅದರ್ ಆಪ್ಷನ್ಸ್. ಇಲ್ಲ ಇನ್ಸುಲಿನ್ ಡೋಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದಟ್ ಬೇರೆ ಇವಾಗ ಶುಗರ್ ಕಂಟ್ರೋಲ್ ಅಲ್ಲಿ
ಇಲ್ಲ ಅಂತ ಹೇಳಿದಾಗ ಮಗು ಡೆವಲಪ್ಮೆಂಟಲ್ ಇಶ್ಯೂಸ್ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನಮ್ಮ ಬಾಡಿಯಲ್ಲಿ ಜಾಸ್ತಿ ಶುಗರ್ ಇದೆ, ಮಗು ಇಸ್ ಡೆವಲಪಿಂಗ್ ಅಂಡರ್ ಹೈ ಶುಗರ್ ಎನ್ವಿರಾನ್ಮೆಂಟ್. ಅದೇ ಮಗು ಹೊರಗಡೆ ಬಂದಿದ ತಕ್ಷಣ ಮಗುಗೆ ಅಷ್ಟು ಶುಗರ್ ಲಿವರ್ ಅಲ್ಲಿ ಇರೋದಿಲ್ಲ, ಡೆವಲಪ್ಮೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ, ಶುಗರ್ ತುಂಬಾನೇ ಡೌನ್ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ICU ಬೇಕಾಗಬಹುದು, ಬೇರೆ ಎಲ್ಲ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ಸ್ ಏನೇ ಮಾಡಿದ್ರು ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀರು ಅಂತ ಹೇಳ್ತೀವಿ. ಸೊ ಮಗು ಸುತ್ತು ಇರುತ್ತೆ ಅಲ್ವಾ ನೀರು, ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ತೀರಾ ಅನ್ಕಂಟ್ರೋಲ್ಡ್ ಇದ್ದಾಗ ಮಗು ಬೆಳವಣಿಗೆ ಇರೋದಿಲ್ಲ. ಸೊ ಇದು ಲೋ ಬರ್ತ್ ವೇಟ್ ಅನ್ನ ಹೇಳ್ತೀವಿ. ಮತ್ತೆ ಈ ಕಡೆ ಶೋಲ್ಡರ್ಸ್ ಹತ್ರ, ನೆಕ್ ಹತ್ರ ಫ್ಯಾಟ್ ಡೆಪಾಸಿಷನ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಡ್ಯೂರಿಂಗ್ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಶೋಲ್ಡರ್ ಡಿಸ್ಟೋಷಿಯಾ ಅಂತ ಹೇಳ್ತೀವಿ. ಸೊ ಅಂದ್ರೆ ತುಂಬಾ ಫ್ಯಾಟ್ ಇರುವಾಗ ಆ ಶೋಲ್ಡರ್ ಅನ್ನೋದು ಕೆಳಗಡೆ ಬರ್ದಿರ ಇರಬಹುದು. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ನಾವು ಡಯಾಬಿಟಿಸ್ ನ ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅವರಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಕಂಟಿನ್ಯೂ ಆಯಿತು ಡೆಲಿವರಿ ಆದ್ಮೇಲೂ ಅಂತ ಅಂದ್ರೆ ಅವರು ಮೊದಲ 3 ತಿಂಗಳಲ್ಲಿ ಆ ಸ್ಟ್ರಿಕ್ಟ್ ಡಯಟ್ ಅನ್ನ ಫಾಲೋ ಮಾಡಿರಲ್ಲ, ಅಥವಾ ಪ್ರಾಪರ್ ಆಗಿರುವಂತಹ ಟ್ರೀಟ್ಮೆಂಟ್ ಅನ್ನ ತಗೊಂಡಿರಲ್ಲ, ಏನೋ ಮಿಸ್ಟೇಕ್ ಮಾಡಿರ್ತಾರೆ. ಕೆಲವೊಬ್ಬರ ಬಾಡಿನೇ ಅದು ಇರುತ್ತೆ. ಸೊ ಪ್ರಾಬಬ್ಲಿ ಚಾನ್ಸಸ್ ನಾನು ಹೇಳಿದ್ನಲ್ಲ 50% ಚಾನ್ಸಸ್ ಆಫ್ ಗೆಟಿಂಗ್ ಡಯಾಬಿಟಿಸ್ ಪೋಸ್ಟ್ ಡೆಲಿವರಿ ಅಂತ, ಅವ್ರು ಆ 50% ಅಲ್ಲಿ ಏನಾದ್ರು ಇದ್ದಾರೆ ಅಂತ ಹೇಳಿದ್ರೆ ಅದು ಹಾಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಿಗೆ. ಈಗ ಕೈಕಾಲು ಊದ್ಕೊಳ್ಳೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಮನ್ ಆಗಿರುತ್ತಮ್ಮ? ಸೊ ಯೂಶಲಿ ಫಸ್ಟ್ 6 to 8 months ಅಲ್ಲಿ ಏನು ಅಷ್ಟೊಂದು ಕಾಲು ಊತ ಇರೋದಿಲ್ಲ. ಸೊ ಲಾಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಸೊ ವಾಟರ್ ರಿಟೆನ್ಷನ್ ಅಂತ ಹೇಳ್ತೀವಿ. ಇದು ಈವ್ನಿಂಗ್ ಆಗೋ ಅಷ್ಟರಲ್ಲಿ, ಅಂದ್ರೆ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀರ, ಸಂಜೆ ಆಗೋ ಅಷ್ಟರಲ್ಲಿ ಆ ಕಾಲು ಊತ ಅನ್ನೋದು ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಾರ್ಮಲ್. ಬೆಳಗ್ಗೆ ರೆಸ್ಟ್ ತೊಗೊಂಡಿದ್ದೀನಿ, ರಾತ್ರಿ ಮಲ್ಕೊಂಡಿದ್ದೀನಿ, ಬೆಳಗ್ಗೆ ಏನೂ ಇಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಇಲ್ಲ ಮಾರ್ನಿಂಗ್ ಎದ್ದಿದ ತಕ್ಷಣ ಜಾಸ್ತಿ ಕಾಲು ಊತ ಇದೆ, ಕಾಲು ಊತದ ಜೊತೆಗೆ ಮುಖನೂ ಊತ ಇದೆ ಅಂತ ಹೇಳಿದಾಗ ನಾವು BP ಅಂತ ಹೇಳ್ತೀವಿ, ಬ್ಲಡ್ ಪ್ರೆಷರ್. ಸೊ ಅದೇನಾದ್ರೂ ಇದೆಯಾ, ಇಲ್ಲ ಕಾರ್ಡಿಯಾಕ್ ಕಂಡೀಷನ್ಸ್ ಏನಾದ್ರೂ ಇದೆಯಾ ಅಂತ ಖಂಡಿತ ಎವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಸೊ ನಾರ್ಮಲ್ ಅನ್ನೋದು ಟುವರ್ಡ್ಸ್ ದ ಎಂಡ್ ಆಫ್ ಯುವರ್ ಡೆಲಿವರಿ ಬಂದಿದೆ ಅಂಡ್ ಬೈ ಈವ್ನಿಂಗ್ ಮಾತ್ರ ಬರ್ತಾ ಇದೆ, ಬೆಳಗ್ಗೆ ಹೊತ್ತು ಏನು ಇಲ್ಲ ಅಂತ ಹೇಳಿದ್ರೆ ಅದು ನಾರ್ಮಲ್. ಇಲ್ಲ ಬೆಳಗ್ಗೆನೆ ಇದೆ ಅಂತ ಹೇಳಿದಂಗೆ ಆ ತರ ಇದ್ದಾಗ ನಾವು ಡೆಫಿನೆಟ್ ಆಗಿ ಎವ್ಯಾಲ್ಯೂಯೇಟ್ ಮಾಡಬೇಕು. ಡಾಕ್ಟರ್, ಗರ್ಭಿಣಿಯರಲ್ಲಿ ರೆಡ್ ಫ್ಲಾಗ್ ಸೈನ್ಸ್ ಅಂತ ಇರುತ್ತೆ, ಅಂದ್ರೆ ಇಂಥ ಲಕ್ಷಣಗಳು ಕಂಡು ಬಂದಾಗ ನೀವು ತಕ್ಷಣ ಆಸ್ಪತ್ರೆಗೆ ಬರಬೇಕು ಅನ್ನೋ ಥರದ್ದು ಏನಾದರೂ ಇದೆಯಾ ಅಂತ? ಸೊ ಕಂಪಲ್ಸರಿ, ಲೈಕ್ ಇವಾಗ ಫಸ್ಟ್ 3 months ಅಲ್ಲಿ ಬ್ಲೀಡಿಂಗ್ ಏನಾದರೂ ಆದರೆ ಅವ್ರು ಖಂಡಿತ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕು. ಇಲ್ಲ ಅವ್ರಿಗೆ ಶುಗರ್ ಇದೆ, BP ಇದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ನಾವು ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ಸೊ ಡಯಾಬಿಟಿಸ್ ಇದೆ ಅಂತ ಹೇಳಿದಾಗ ಬೇಬಿ ಮೂವ್ಮೆಂಟ್ಸ್ ಏನಾದರೂ ಕಡಿಮೆ ಆಗ್ತಿದೆ. ಸೊ ಲಾಸ್ಟ್ 3 months ಅಲ್ಲಿ ಬೇಬಿ ಮೂವ್ಮೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಆಫ್ಟರ್ ಫುಡ್ ಈಚ್ ಅವರ್, ಸೊ ಇವಾಗ 8 o'clock ಊಟ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 9 to 10 o'clock 1 hour ಬಿಟ್ಟು 1 hourಗೆ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಈ ತರ 3 hours in a day we have to check for the fetal movements. ಸೊ ಇದರಲ್ಲಿ 10 ಮೂಮೆಂಟ್ಗಿಂತ ಕಡಿಮೆ ಏನಾದರೂ ಇದ್ರೆ ನಾವು ಹಾಸ್ಪಿಟಲ್ಗೆ ವಿಸಿಟ್ ಆಗಬೇಕಾಗತ್ತೆ. ಮತ್ತೆ ವಾಟರ್ ಲೀಕ್ ಅಂತ ಹೇಳ್ತೀವಿ. ಸೊ ಅದೇನಾದರೂ ಇದ್ರೆ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕು. ಇಲ್ಲ ನಿಮಗೆ ಬ್ಲಡ್ ಪ್ರೆಷರ್ ಇದೆ, ಸೊ ಆವಾಗ ಕಣ್ಣು ಮಂಜ್ ಆಗೋದು, ಹೊಟ್ಟೆ ನೋವು ಬರೋದು, ಈ ಥರ ಏನಾದರೂ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಹೋಗಬೇಕು. ಓಕೆ, ಪದೇ ಪದೇ ಗರ್ಭನಿರೋಧಕ ಮಾತ್ರೆಗಳನ್ನು ತಗೊಂಡ್ರು ಅಂತ ಹೇಳಿದ್ರೆ ಮುಂದೆ ಅವರಿಗೆ ಮಗು ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ? ಖಂಡಿತ ಇಲ್ಲ. ಸೊ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅನ್ನೋದು ನಿಮಗೆ ಓವ್ಯುಲೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡುತ್ತೆ. ಸೊ ಇದರಿಂದ ಹಾಗೆ ಎಗ್ ರಿಸರ್ವ್ ಕಡಿಮೆ ಆಗೋದು ಅಂತ ಏನೂ ಆಗೋದಿಲ್ಲ. ಸೊ ನೀವು ಕಾಂಟ್ರಸೆಪ್ಷನ್ನ ಬಿಟ್ಟು ನೆಕ್ಸ್ಟ್ 1 to 2 months ಅಲ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಪ್ಲಾನ್ ಆಗುತ್ತೆ. ಸೊ ಅದರಿಂದ ಹಾಗೆ ನಿಮಗೆ ಫರ್ಟಿಲಿಟಿ ಅನ್ನೋದು ಕಡಿಮೆ ಏನಾಗೋದಿಲ್ಲ. ಓಕೆ, ಆ ಟ್ಯಾಬ್ಲೆಟ್ಸನ್ನು ತಗೋಬೋದು. ಇನ್ನು ಕೆಲವರು ಪಿರಿಯಡ್ಸ್ ಅಂದರೆ ಲೈಕ್ ನನಗೆ ಎಲ್ಲೋ ಹೋಗೋಕ್ಕಿದೆ, ಅದಕ್ಕೆ ನಾನು ಬೇಗನೆ ಆಗಬೇಕು ಅಥವಾ ಲೇಟಾಗಿ ಆಗಬೇಕು ಅಂತ ಹೇಳಿ ಟ್ಯಾಬ್ಲೆಟ್ಸನ್ನು ತಗೋತಾರೆ, ಅಥವಾ ಪಿರಿಯಡ್ಸ್ ಟೈಮಲ್ಲಿ ಜಾಸ್ತಿ ಹೊಟ್ಟೆ ನೋವು ಆಗ್ತಿದೆ ಅಂತ ಟ್ಯಾಬ್ಲೆಟ್ಸ್ ತಗೋತಾರೆ, ಪೇನ್ ಕಿಲ್ಲರ್ಸ್ ತಗೋತಾರೆ. ಸೊ ಈ ಥರ ಟ್ಯಾಬ್ಲೆಟ್ಸ್ ಏನಾದರೂ ಎಫೆಕ್ಟ್ ಆಗ್ಬೋದು? ಸೊ ಖಂಡಿತ ಇದರಿಂದ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ನಾವು ಪೀರಿಯಡ್ ಡಿಲೇ ಅನ್ನೋದು ಏನಂತ ಹೇಳ್ತೀವಿ, ಪ್ರೊಜೆಸ್ಟ್ರಾನ್ ಮೆಡಿಕೇಶನ್ಸ್ನ ಕೊಡ್ತೀವಿ. ಸೊ ಅದು ಕೊಟ್ಟಾಗ ನಿಮಗೆ ಪೀರಿಯಡ್ಸ್ ಡಿಲೇ ಆಗ್ಬೋದು ಅಷ್ಟೇ. ಆ ಸೈಕಲಲ್ಲಿ ಬ್ಲೋಟಿಂಗ್ ಸೆನ್ಸೇಷನ್, ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಒಂಚೂರು ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಆಗ್ಬೋದು, ಈ ಕಾಂಪ್ಲಿಕೇಶನ್ಸ್ ಇರುತ್ತೆ. ಬಿಟ್ರೆ ನಿಮ್ಗೆ ಇದರಿಂದ ಆಗಿ ಪ್ರೆಗ್ನೆನ್ಸಿ ಆಗೋದು ಅವಾಯ್ಡ್ ಆಗತ್ತೆ ಅಂತ ಏನೂ ಇಲ್ಲ. ಆಮೇಲೆ ಲೈಕ್ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಆಗ್ತಿದೆ ಅಂತ ಹೇಳಿದಾಗ ಖಂಡಿತ ನೀವು ಮಸಲ್ ರಿಲ್ಯಾಕ್ಸೆಂಟ್ಸು ಇಲ್ಲ ಪೇಯ್ನ್ ಕಿಲ್ಲರ್ಸ್ ತಗೋಬೋದು. ಸೊ 1-2 ಮಾತ್ರೆ ತಗೊಳ್ಳೋದ್ರಿಂದ ನಿಮಗೆ ಅದರಿಂದ ಸಲುವಾಗಿ ಪ್ರೆಗ್ನೆನ್ಸಿ ಆಗದಿರ ಇರೋದು ಅಂಡ್ ಇನ್ಫರ್ಟಿಲಿಟಿ ಇಶ್ಯೂಸ್ ಬರೋದು ಅಂತ ಏನೂ ಆಗೋದಿಲ್ಲ. ಓಕೆ, ನನಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ಅದರ ಅರ್ಥ ನಾನು ಫ್ಯೂಚರಲ್ಲಿ ನನಗೆ ಫರ್ಟಿಲಿಟಿ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತನಾ? ಹೇಗೆ? ಖಂಡಿತ ಇಲ್ಲ. ಸೊ ಸೈಕಲ್ಸ್ ರೆಗ್ಯುಲರ್ ಆಗಿ ಆಗ್ತಿದ್ರು ಸಹ, ಇಲ್ಲ ಬೇಗ ಆಗ್ತಿದ್ರು, ಲೈಕ್ 28 to 30 days ಅಂತ ಹೇಳ್ತೀವಿ ಸೈಕಲ್. ಸೊ ಆ ಥರ ಆಗ್ತಿದೆ, ಆದ್ರೂ ನನಗೆ ಫರ್ಟಿಲಿಟಿ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ನಾವು ನಮ್ಮ ಏಜ್ ತಕ್ಕಂಗೆ ಫರ್ಟಿಲಿಟಿ ಎವ್ಯಾಲ್ಯೂಯೇಷನ್ ಅನ್ನು ಮಾಡಲೇಬೇಕಾಗತ್ತೆ. ಡಾಕ್ಟರ್, ಕೊನೆಯದಾಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವಂತಹ ಕಪಲ್ಸ್ಗೆ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಇತ್ತು ಅಂತ ಹೇಳಿದ್ರೆ? ನಾನು ಹೇಳಿದಂಗೆ ಪ್ರೆಗ್ನೆನ್ಸಿಗೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಸೊ 3 months ಬಿಫೋರ್ ಪ್ಲಾನಿಂಗ್ ಫಾರ್ ದ ಪ್ರೆಗ್ನೆನ್ಸಿ ಡಿಟಾಕ್ಸ್ ಯುವರ್ ಬಾಡಿ, ಮತ್ತು ಕೆಲವು ರಿಕ್ವೈರ್ಡ್ ಸಪ್ಲಿಮೆಂಟ್ಸ್ನ ತಗೋಬೇಕಾಗತ್ತೆ, ನಿಮ್ಮ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಬೇಕಾಗತ್ತೆ, ಮತ್ತು ನಿಮ್ಮ ಲೈಫ್ ಸ್ಟೈಲ್ನ ಖಂಡಿತ ಚೇಂಜ್ ಮಾಡಬೇಕಾಗತ್ತೆ. ಆ್ಯಂಡ್ ಫರ್ಟಿಲಿಟಿ ಎವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಗಂಡಸರಿಗಾದರೆ ಸೆಮೆನ್ ಅನಾಲಿಸಿಸ್, ಫೀಮೇಲ್ಸ್ಗಾದರೆ ಥೈರಾಯ್ಡ್ ಲೆವೆಲ್ಸು, ಸೀರಮ್ ಪ್ರೊಲಾಕ್ಟಿನ್ ಅಂತ ಹೇಳ್ತೀವಿ, ಮತ್ತು AMH ಲೆವೆಲ್ಸು, ಇದನ್ನು ಚೆಕ್ ಮಾಡಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ದೆನ್ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಪ್ರೆಗ್ನೆನ್ಸಿ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕಾಗುತ್ತೆ, ಈ ವಿಚಾರದ ಬಗ್ಗೆ ಇರುವಂಥ ಮಿತ್ಸ್ ಯಾವುದೆಲ್ಲ, ಅಂದರೆ ತಪ್ಪು ಕಲ್ಪನೆಗಳು ಯಾವುದೆಲ್ಲ, ಸೊ ಯಾವುದನ್ನು ನಂಬಬೇಕು, ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನ ಬಂದು ಅಡ್ವೈಸ್ ಕೊಡ್ತಾರೆ, ಈ ಥರ ಮಾಡಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು ಅಂತ. ಸೊ ಈ ವಿಚಾರದ ಬಗ್ಗೆ ಇರುವಂಥ ಮಿತ್ಸ್ಗಳು ಯಾವುದೆಲ್ಲ, ಯಾವುದನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರು ತಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ, ಈ ವಿಚಾರದ ಬಗ್ಗೆ ಇರುವಂತಹ ಸತ್ಯ ಸುಳ್ಳುಗಳು ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.